ಎಲ್ಲಾ ಆತ್ಮ ಬಂಧುಗಳಿಗೂ ಕೂಡ ಆತ್ಮಪೂರ್ವಕವಾದ ಮೊಬೈಲ್ ನಮಸ್ಕಾರ. ಮೊಬೈಲ್ ಸ್ವಲ್ಪ ಕೆಳಗಡೆ ಇಟ್ಬಿಡು. ಈಗ ಇರ್ಲಾ ಸರ್? ಓಕೆ. ಇರ್ಲಾ? ಎಲ್ಲಾ ಆತ್ಮ ಬಂಧುಗಳಿಗೂ ಕೂಡ ಆತ್ಮಪೂರ್ವಕವಾದ ನಮಸ್ಕಾರಗಳು. ಹಾಗೇನೆ ನಮ್ಮೆಲ್ಲರ ಗುರುಗಳಾದಂತಹ ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೂ ಕೂಡ ಕೋಟಿ ಕೋಟಿ ನಮನಗಳನ್ನ ಸಲ್ಲಿಸ್ತಾ, ಹಾಗೇನೆ ಜಗತ್ತೆಲ್ಲ ಮಲಗಿರುವಾಗ ನಮ್ಮನ್ನೆಲ್ಲ ಬುದ್ಧತ್ವ ಸ್ಥಿತಿಗೆ ಕರೆದೊಯ್ದಂತಹ ನಮ್ಮೆಲ್ಲರ ನೆಚ್ಚಿನ ಗ್ರ್ಯಾಂಡ್ ಮಾಸ್ಟರ್ ಅರುಣ್ ಕುಮಾರ್ ಸರ್ ಅವರಿಗೂ ಕೂಡ ಅನಂತಪೂರ್ವಕವಾದ ನಮಸ್ಕಾರಗಳನ್ನ ತಿಳಿಸುತ್ತಾ, ಈ ದಿನ ನನ್ನ ಗುಡಾಕೇಶ ಧ್ಯಾನದ ಅನುಭವಗಳನ್ನ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಮಾಸ್ಟರ್ಸ್. ಪ್ರೀತಿ ಇಲ್ಲದ ಮೇಲೆ ಹೂ ಅರಳೀತು ಹೇಗೆ, ಮೋಡ ಕಟ್ಟಿ ಹನಿಯೊಡೆದು ನೆಲಕ್ಕೆ ಮಳೆ ಹನಿಯೂ ಬಿದ್ದೀತು ಹೇಗೆ, ಭೂಮಿಯೊಳಗಿನ ಬೀಜ ಮೊಳೆತು ವೃಕ್ಷವಾದೀತು ಹೇಗೆ, ಮಾತಿಗೆ ಮಾತು ಕೂಡಿ ಪದ್ಯವಾದೀತು ಹೇಗೆ ಅನ್ನೋ GSS ಶಿವರುದ್ರಪ್ಪನವರ ಕವಿವಾಣಿಯಂತೆ ನೋಡಿ, ನಾವೆಲ್ಲರೂ ಕೂಡ ಇಲ್ಲಿ ಸೇರಿದೀವಿ ಅಂದ್ರೆ ಈ ವಿಶ್ವ ಪ್ರೀತಿಯಿಂದಾನೆ, ಅರುಣ್ ಸರ್ ಅವರ ಮಾರ್ಗದರ್ಶನದಿಂದ, ಅವರೆಲ್ಲರ ಪ್ರೀತಿ ವಿಶ್ವಾಸದಿಂದ ನಾವೆಲ್ಲರೂ ಇಂದು ಎಷ್ಟೋ ಜನ ನಾವು ಮುಖ ಪರಿಚಯವಿಲ್ಲ, ಹೆಸರು ಗೊತ್ತಿಲ್ಲ, ಆದ್ರೂ ಕೂಡ ನಾವೆಲ್ಲರೂ ಒಟ್ಟಿಗೆ ಕುಳಿತುಕೊಂಡು ಅಷ್ಟು ಪ್ರೀತಿ ವಿಶ್ವಾಸದಿಂದ ಏನಂದ್ರೆ ಧ್ಯಾನ ಮಾಡ್ತಾ ಇದ್ದೀವಿ. ಜೊತೆಗೆ ಧ್ಯಾನ ಯಜ್ಞದಲ್ಲೂ ಕೂಡ ಸೇರಿದಾಗೂ ಕೂಡ ನಾವು ಅದೆಷ್ಟು ಪ್ರೀತಿ ವಿಶ್ವಾಸದಿಂದ ಇದ್ದೀವಿ ಅಂದ್ರೆ ನಾವು ನಮ್ಮ ಬಂಧು ಬಳಗದ ಜೊತೆಯೂ ಕೂಡ ಅಷ್ಟು ಪ್ರೀತಿ ವಿಶ್ವಾಸದಿಂದ ನಡೆದುಕೊಳ್ಳಲ್ಲ. ಏನೋ ಸಿಕ್ಕರು ಕೂಡ ಮುಖ ತಿರ್ಸ್ಕೊಂಡು ನಡಿತೀವಿ. ಆದ್ರೆ ಇಲ್ಲಿ ಸಿಕ್ಕ್ರಿ, ಓ ಇವ್ರಲ್ಲ, ಇವ್ರೇನೋ ಸ್ವಾಧ್ಯಾಯ ಹೇಳಿದ್ರಲ್ಲ, ಇವ್ರೇನೋ ಆ ಅನುಭವ ಹೇಳಿದ್ರ, ಏನೋ ಅನುಭವಗಳ ಮುಖಾಂತರ, ಸ್ವ ಅಧ್ಯಾಯಗಳ ಮುಖಾಂತರ ಹೀಗೆ ನಾವು ಧ್ಯಾನಿಗಳನ್ನ ಗುರುತಿಸ್ತಾ ಹೋಗ್ತೀವಿ. ಅದಕ್ಕೆ ಕಾರಣ ಪ್ರೀತಿ ಅಂತ ಹೇಳ್ಬೋದು. ಈ ಪ್ರೀತಿ, ಈ ಭೂಮಿಯ ಮೇಲೆ ಪ್ರೀತಿ ಭಾತೃತ್ವ ಇಲ್ಲದೆ ಹೋಗಿದ್ರೆ ನಾವೆಲ್ಲರೂ ಈ ರೀತಿಯಾಗಿ ಒಟ್ಟಿಗೆ, ಅದು ಈ ರಾತ್ರಿ ಸಮಯದಲ್ಲಿ ಒಟ್ಟಿಗೆ ಕುಳಿತುಕೊಂಡು ಈ ರೀತಿ ಧ್ಯಾನ, ಸತ್ಸಂಗ, ಸ್ವಾಧ್ಯಾಯ ಅನುಭವದಲ್ಲಿ ತೊಡಗ್ತಾನೆ ಇರ್ಲಿಲ್ಲ ಅಂತ ಹೇಳ್ಬೋದು ಮಾಸ್ಟರ್. ನಿಜಕ್ಕೂ ಫಸ್ಟ್ ಆಫ್ ಆಲ್ ಈ ರೀತಿ ಅದ್ಭುತ ಸಾಧನೆಯನ್ನ ನಮ್ಮ ಕೈಯಿಂದ ಮಾಡಿಸ್ತಾ ಇರ್ತಕ್ಕಂಥ ನಮ್ಮೆಲ್ಲರ ಪ್ರೀತಿಯ ಗ್ರ್ಯಾಂಡ್ ಮಾಸ್ಟರ್ ಅರುಣ್ ಕುಮಾರ್ ಸರ್ ಅವ್ರಿಗೆ ತುಂಬು ಹೃದಯದ ಕೋಟಿ ಕೋಟಿ ನಮನಗಳನ್ನ ಸಲ್ಲಿಸ್ತೀನಿ ಸರ್. ಥ್ಯಾಂಕ್ ಯು. ನಿಮ್ಮ ಈ ಸಾಧನೆಗೆ ನಿಜವಾಗ್ಲೂ, ಈ ಸಾಧನೆ ಅಂದ್ರೆ ಅಂತಿಂತವ್ರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಗುಂಡಿಗೆ ಏನೋ ಗಟ್ಟಿಯಾಗಿರ್ಬೇಕು, ಎರಡಿರ್ಬೇಕು ಅಂತಾರಲ್ಲ, ಅಂತವ್ರೆ ಮಾಡೋದಕ್ಕೆ ಸಾಧ್ಯ. ನಿಜಕ್ಕೂ ಅದೆಷ್ಟು ಮಾರ್ಗದರ್ಶನ ಇದೀರಿ ನೀವು, ಅದೆಷ್ಟು ಉತ್ಸಾಹ ಇದೀರಿ ಅನ್ನೋದನ್ನ ಈ ಯುವ ಪೀಳಿಗೆ ವಿವೇಕಾನಂದ ಹೀಗೆ ಹಲವಾರು ಉದಾಹರಣೆಗಳನ್ನ ತೆಗೆದುಕೊಳ್ಬಹುದು. ಈಗ ನಾವು ಪ್ರೆಸೆಂಟ್ ಅಲ್ಲಿ ನೋಡೋದಾದ್ರೆ ನಿಮ್ಮನ್ನೇನೆ ಉದಾಹರಣೆ ತೆಗೆದುಕೊಳ್ಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಇದು ಉತ್ಪ್ರೇಕ್ಷೆ ಅಲ್ಲ, ನನ್ನ ಮನದಾಳದ ಮಾತು ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನು ಧ್ಯಾನಕ್ಕೆ ಈ ಬಂದು 2.5 ವರ್ಷ ಆಯ್ತು. ಆದ್ರೆ ಗುಡಾಕೇಶ ಧ್ಯಾನಕ್ಕೆ ಬಂದು 5 ತಿಂಗಳಾಯ್ತು ಮಾಸ್ಟರ್ಸ್. ನಾನು ಫೆಬ್ರವರಿ 5ನೇ ತಾರೀಕಿಗೆ ಗುಡಾಕೇಶ ಧ್ಯಾನಕ್ಕೆ ಬಂದೆ. ನೋಡಿ, ನಾನ್ ಬಂದ ಸಮಯ ಅದೆಷ್ಟು ಚೆನ್ನಾಗಿದೆ ಅಂದ್ರೆ, ಫೆಬ್ರವರಿ ತಿಂಗಳು ಶಿವರಾತ್ರಿ ಅಂದ್ರೆ ಶಿವನ ಧ್ಯಾನ ಸ್ಥಿತಿಯಲ್ಲಿ, ಶಿವ ಧ್ಯಾನ ಸ್ಥಿತಿಯಲ್ಲಿ ಕುತ್ಕೊಂಡು ಧ್ಯಾನ ಮಾಡುವಂತ ಸ್ಥಿತಿ. ಆ ಸ್ಥಿತಿಯಲ್ಲಿ ಬಂದಿದ್ದೆ, ಅದೇನ್ ಜಾಕ್ಪಾಟ್ ಇದೆ ಅನ್ಸುತ್ತೆ ಬಹುಶಃ ನಾನು ಶಿವರಾತ್ರಿಗೆ ಬಂದಿದ್ದು. ಆ ಗುಡಾಕೇಶ ಧ್ಯಾನಕ್ಕೆ ಬಂದ್ಮೇಲೆ ಎಲ್ಲರಿಗೂ ಎಷ್ಟೋ ದಿನಗಳ ಮೇಲೆ ಅನುಭವಗಳಾಗಿರ್ಬೋದು, ಎಷ್ಟೋ ತಿಂಗಳುಗಳ ಮೇಲೆ ಏನಂದ್ರೆ ಖುಷಿ ವಿಚಾರ ಸಿಕ್ಕಿರ್ಬೋದು, ಸಮಸ್ಯೆಗಳ ಪರಿಹಾರ ಸಿಕ್ಕಿರ್ಬೋದು. ಆದ್ರೆ ಇಲ್ಲಿ ನನಗೆ, ನಾನು ಗುಡಾಕೇಶ ಧ್ಯಾನಕ್ಕೆ ಸೇರಿ ಒಂದು 1 ಅವರ್ ಅಲ್ಲಿ ನಾನು ಒಳ್ಳೆ ರಿಸಲ್ಟ್ ಅನ್ನ ಪಡ್ಕೊಂಡಿದ್ದೀನಿ, ಖುಷಿ ವಿಚಾರವನ್ನ ತಂದ್ಕೊಟ್ಟಿದ್ದೀನಿ. ಅದಕ್ಕೋಸ್ಕರ ನಾನು ಈ ಗುಡಾಕೇಶ ಧ್ಯಾನಕ್ಕೆ ಸೇರ್ಬೇಕಾಯ್ತು. ಏನು ಅಂದ್ರೆ, ನಾನು ಕೂಡ ಇಲ್ಲಿ ಒಂದು ಮಂಡಲ ಧ್ಯಾನವನ್ನ ಮಾಡ್ತಾ ಇರುವಾಗ ನನ್ಗೆ ಸ್ವಲ್ಪ ಕೆಮ್ಮು, ನೆಗಡಿ ಈ ರೀತಿ ಇತ್ತು. ಅದು ಸತತ ಇರ್ತಿತ್ತು, ಹೋಗ್ತಾನೆ ಇರ್ಲಿಲ್ಲ. ನನಗನ್ನಿಸ್ತಾ ಇತ್ತು, ನಾನು ಸಂಪೂರ್ಣವಾಗಿ ಆರೋಗ್ಯವಾಗಿದ್ರೆ ನಾನು ಇನ್ನೊಬ್ರಿಗೆ ಧ್ಯಾನ ಹೇಳ್ಕೊಡ್ಲಿಕ್ಕೆ ಸಾಧ್ಯ. ಬಟ್ ಇಲ್ಲಿ ನಾನು ಕೆಮ್ಮು ನೆಗಡಿಯಿಂದ ಏನಾದ್ರು ಬಳಲ್ತಾ ಇದ್ರೆ ಅವ್ರು ನಾ ಹೇಳಿದ ಮಾತನ್ನ ಹೇಗ್ ನಂಬೋಕ್ ಸಾಧ್ಯ ಅಂತ ನನ್ನಲ್ಲೇ ಪ್ರಶ್ನೆ ಕಾಡಕ್ ಶುರುವಾಯ್ತು. ಶುರುವಾದಾಗ ನನ್ಗೇನ್ ಅನಿಸ್ತಂದ್ರೆ, ನನ್ನ ಫ್ರೀಕ್ವೆನ್ಸಿನ ಹೈ ಮಾಡ್ಕೋಬೇಕು. ಅಂದ್ರೆ ನನ್ನ ಧ್ಯಾನ ಸಾಧನೆಯನ್ನ ನಾನು ಹೈ ಮಾಡ್ಕೊಂಡ್ರೆ ನಾನು ಇಲ್ಲಿ ಇನ್ನೊಬ್ರಿಗೆ ಹೇಳ್ಕೊಡ್ಲಿಕ್ಕೆ ಸಾಧ್ಯ ಅಂತ ನಾನು ಧ್ಯಾನ ಜಾಸ್ತಿ ಮಾಡ್ಬೇಕು ಅಂತ ನನ್ನ ಮನಸ್ಸು ಹಾತೊರಿತಾ ಇತ್ತು. ಧ್ಯಾನ ಮಾಡಕ್ ಹೋದೆ, ರಾತ್ರಿ 1 ಗಂಟೆ ಧ್ಯಾನ 6 ಗಂಟೆ ನಿದ್ದೆಗೆ ಸಮ ಅಂತ ಕೇಳಿದ್ದೆ. ಹೌದು, ಧ್ಯಾನ ಹಾಗಿದ್ರೆ ನಾವು ಧ್ಯಾನನೇ ಮಾಡ್ಬೋದಲ್ಲ, ಯಾಕೆ ಮಲಗ್ಬೇಕು ಅಂತ ನನ್ನಲ್ಲೂ ಪ್ರಶ್ನೆ ಹುಟ್ಟಿದ್ರು ಕೂಡ ಮಾಡಿರ್ಲಿಲ್ಲ, ಅದಕ್ಕೆ ಮಾರ್ಗದರ್ಶನ ಇರ್ಲಿಲ್ವಲ್ಲ. ಹಾಗಾಗಿ ಮಾಡದೇ ಇರೋಂಥ ಸಂದರ್ಭದಲ್ಲಿ ಏನಾಯ್ತು ಅಂದ್ರೆ,
ನಾನು 8 ಅವರ್ಸ್ ಮೆಡಿಟೇಷನ್ ಅಂತ ಪತ್ರಿ ಜೋರು ಮ್ಯೂಸಿಕ್ ಮೆಡಿಟೇಷನ್ ಹಾಕೊಂಡು ಮಾಡ್ತಾ ಇದ್ದೆ. ಅದೆಷ್ಟ್ ಮಾಡ್ತಿದ್ನೋ ಗೊತ್ತಿಲ್ಲ, ಹಂಗೆ ಮ್ಯೂಸಿಕ್ ಆನ್ ಇರ್ತಿತ್ತು ಟಿವಿ, ಮಲಗಿ ಬಿಡ್ತಿದ್ದೆ. ಹೀಗೆ ಆಗ್ತಾ ಹೋಯ್ತು. ಮತ್ತೆ ನಾನು ಮಂಡಲ ಧ್ಯಾನ ಮಾಡುವಾಗ ಏನಾದ್ರೂ ಮಾಡ್ಲೇಬೇಕಪ್ಪ, ನಾನು ಜಾಸ್ತಿ ಧ್ಯಾನ ಮಾಡ್ಲೇಬೇಕು. ಅವ್ರು 5 ತಾಸು ಮಾಡಿದ್ರು, 6 ತಾಸು ಮಾಡಿದ್ರು ಅಂತ ಕೇಳ್ತಿದ್ದೆ, ನಾನ್ ಯಾವಾಗ ಮಾಡೋದು ಅಂತ ನನಗೂ ಇದಾಗ್ತಿತ್ತು. ಒಂದ್ಸರಿ ಮಹೇಶ್ ಸರ್ ಏನ್ ಹೇಳಿದ್ರು, ಇಲ್ಲ ಮಾಡ್ರಿ ನೀವು ಗುಡಾಕೇಶ ಧ್ಯಾನ ಅಂತ ಹೇಳಿದ್ರು. ಬಟ್ ಅವ್ರು ಹೇಳಿ ನನಗೆ PSSM ಅಲ್ಲಿ ಜಾಯಿನ್ ಮಾಡಿದ್ರು. ಜಾಯಿನ್ ಮಾಡಿದಾಗ ನನ್ಗೆ ಅಲ್ಲಿ 2 ಗ್ರೂಪ್ ಇತ್ತು. ನನ್ಗೆ ಕನ್ಫ್ಯೂಸ್ ಆಯ್ತು, ಯಾವ ಗ್ರೂಪಿಗೆ ಸೇರ್ಬೇಕು, ಏನು ಹೇಗೆ ಅಂತ. ಕನ್ಫ್ಯೂಸ್ ಆದಾಗ ಏನ್ ಮಾಡೋದಪ್ಪ, ಅಲ್ಲಿ 1-2 ದಿನ ಸೇರ್ದೆ, ಇಲ್ಲಿ 1-2 ದಿನ ಸೇರ್ದೆ, ಏನ್ ಮಾಡೋದು ಅಂತ ಇಕ್ಕಟ್ಟಲ್ಲಿದ್ದೆ. ಇಕ್ಕಟ್ಟಲ್ಲಿದ್ದಾಗ ಉಮಾಶ್ರೀ ಮೇಡಮ್ ಅನ್ನೋರು ನನಗೆ ಫೋನ್ ಮಾಡಿದ್ರು. ಫೋನ್ ಮಾಡಿ, ಮೇಡಮ್ ಗುಡಾಕೇಶ ಧ್ಯಾನ ಮಾಡ್ತಾ ಇದ್ದೀರಾ ನೀವು ಅಂದೆ. ಹೌದು ಮಾಡ್ತಾ ಇದ್ದೀನ್ರಿ, ಈಗ 1-2 ಡೇಸ್ ಆಯ್ತು ಅಂತಂದೆ. ಇಲ್ಲ ಗುಡಾಕೇಶ ಧ್ಯಾನ ಮಾಡ್ರಿ, ನಿಮ್ಗೆ ಒಳ್ಳೇದಾಗತ್ತೆ, ಏನೇ ಕಾಯಿಲೆಗಳಿದ್ರು ನಿವಾರಣೆ ಆಗತ್ತೆ, ಚೆನ್ನಾಗಾಗತ್ತ ಅಂದ್ರು. ಆಯ್ತು ಒಳ್ಳೇದಾಯ್ತಲ್ಲ ಅಂತ ಅನ್ಕೊಂಡ್ ನಾನು ಏನ್ ಮಾಡಿದೆ, ಮ್ಯೂಸಿಕ್ ಇದು ಮಾಡಿದ್ರು ಅವರು, 9 ಗಂಟೆಗೆ ಮ್ಯೂಸಿಕ್ ಶೇರ್ ಮಾಡಿದ್ರು. ಧ್ಯಾನಕ್ಕೆ ಕೂತ್ಕೊಂಡೆ. ಆ ಒಂದೂವರೆ ಗಂಟೆ ಇಷ್ಟು ವೈಬ್ರೇಷನ್ ಇತ್ತು ಅಂದ್ರೆ, ಫುಲ್ ವೈಬ್ರೇಷನ್. ನನಗ್ ಬಹಳ ಖುಷಿನ ಆಯ್ತು. ಏನಪ್ಪ 1.5 ಗಂಟೆ ಎಷ್ಟು ಲೀಲಾಜಾಲವಾಗಿ ಮಾಡಿದೆ ನಾನು ಅಂತ ಹೇಳಿ. 1.5 ಗಂಟೆ ಆಯ್ತು, ಸತ್ಸಂಗ ಸ್ಟಾರ್ಟ್ ಆಯ್ತು. ಓಪನ್ ಮಾಡಿದೆ. ಮನೆಯವರು ಅವತ್ತು ಹೇಳ್ದೆ ಕೇಳ್ದೇನೆ, ನಮ್ಮ ಮನೆಯವರು ಗದಗ್ ಮತ್ತು ಬಾಗಲಕೋಟೆಯಲ್ಲಿ ಇನ್ಚಾರ್ಜ್ ಆಗಿ ವರ್ಕ್ ಮಾಡ್ತಾ ಇದ್ರು. ಅದಾಗ ಬಾಗಲಕೋಟೆಗೆ ಹೋಗಿದ್ರು ಅವ್ರು. ಯಾಕ್ರಿ ನೀವು ನನ್ಗೆ ಹೇಳ್ದೇನೆ ಹೋಗಿದ್ದೀರಲ್ಲ ಇವತ್ತು ಅಂತಂದೆ. ಇಲ್ಲ ನಾನು ರಿಲೀವ್ ಆಗಕ್ ಹೋಗಿದ್ದೆ ಬಾಗಲಕೋಟೆಗಿಂದ, ನನ್ ಗದಗ ಅಷ್ಟೇ ಈಗ ಡ್ಯೂಟಿ ಅಂತಂದ್ರು. ನನ್ಗೆ ಎಷ್ಟು ಖುಷಿ ಆಯ್ತಂದ್ರೆ, ರಿಯಲಿ ಅವ್ರು ಬಾಗಲಕೋಟೆ ಬಿಡುವಂತ ಪರಿಸ್ಥಿತಿನೇ ಇರ್ಲಿಲ್ಲ, ಅಲ್ಲಿಯ ಜನರು ಕೂಡ ಅವ್ರನ್ನ ಬಿಡುವಂತ ಪರಿಸ್ಥಿತಿಯಲ್ಲಿ ಇರ್ಲಿಲ್ಲ. ನೀವು ಬೇಕೇ ಬೇಕು ಸರ್, ನೀವು ಇಲ್ಲೇ ಜಾಬ್ ಮಾಡ್ಬೇಕು ಅಂತ ಅವ್ರನ್ನ ಅಷ್ಟು ಹಚ್ಕೊಂಡಿದ್ರು, ಇವರು ಕೂಡ ಬಾಗಲಕೋಟೆನ ಅಷ್ಟು ಹಚ್ಕೊಂಡಿದ್ರು. ಅದೇನ್ ಇದ್ದಕ್ಕಿದ್ದಂಗೆ ನಾನು ಬೆಳಗ್ಗೆನೆ ಅಂದಿದ್ದೆ, ನೀವು ಹಿಂಗ್ ಹೋದ್ರೆ ನಮಗ್ ಬೆಳಗ್ಗೆ ಸ್ಕೂಲಿಗೆ ಬಿಡೋರು ಯಾರು, ನನ್ಗೆ ಎಷ್ಟು ಕಷ್ಟ ಆಗತ್ತೆ, ತೊಂದರೆ ಆಗತ್ತೆ, ಟೆನ್ಷನ್ ಆಗತ್ತೆ ಅಂತ ಅಂದಿದ್ದೆ. ಬಂದ ತಕ್ಷಣ ಆ ರತಿ ಹೇಳಿದ್ರಲ್ಲ, ನನ್ಗಿಷ್ಟು ಖುಷಿ ಆಯ್ತಂದ್ರ, ರೀ ನೀವ್ ಇವತ್ತು ರಿಲೀವ್ ಆಗಿ ಬಂದಿರಲ್ಲ, ಅದಕ್ ಕಾರಣ ಈ ಗುಡಾಕೇಶ ಧ್ಯಾನನ ನೋಡ್ರಿ. ನಾನು ಈ 1.5 ಗಂಟೆ ಗುಡಾಕೇಶ ಧ್ಯಾನ ಮಾಡಿದೀನಿ. ನೀವು ಅನ್ಕೊಂಡಿರ್ಲಿಲ್ಲ, ನಾನು ಅನ್ಕೊಂಡಿರ್ಲಿಲ್ಲ. ಬೆಳಗ್ಗೆ ನೀವು ಇಲ್ಲೇ ಇದ್ರಿ, ಅದ್ ಯಾವಾಗ ಹೋದ್ರಿ, ಯಾವಾಗ ರಿಲೀವ್ ಆಗಿ ಬಂದ್ರಿ, ರಿಯಲಿ ನನ್ಗ್ ಬಹಳ ಖುಷಿ ಆಯ್ತು ಅಂತಂದೆ. ಅವ್ರಿಗೆ ಖುಷಿ ಇತ್ತೋ ಗೊತ್ತಿಲ್ಲ, ಬಟ್ ನನಗ್ ಬಹಳ ಖುಷಿ ಆಯ್ತು. ಅಲ್ಲಿಂದ ಇದುವರೆಗೂ ಇಬ್ರು ಬಹಳ ನಿಜವಾಗ್ಲೂ ಅನ್ಯೋನ್ಯವಾಗಿದ್ದೀವಿ, ಪ್ರೀತಿಯಿಂದ ಇದ್ದೀವಿ. ನಮ್ಮ ಮಕ್ಕಳೆಲ್ಲರೂ ಕೂಡ ನಾವು ಖುಷಿಯಾಗಿದ್ದೀವಿ. ಪತ್ರಿಜಿಯವರು ಹೇಳೋ ಹಾಗೆ ಧ್ಯಾನ ಜಗತ್, ಪಿರಾಮಿಡ್ ಜಗತ್, ಸಸ್ಯಾಹಾರ ಜಗತ್, ಗುಡಾಕೇಶ ಜಗತ್, ಈ 4 ಕೂಡ ಸಂಪೂರ್ಣವಾಗಿ ಮಾಡುವಲ್ಲಿ ಒಂದು ಚಿಕ್ಕ ಪ್ರಯತ್ನವನ್ನು ಮಾಡಿದ್ದೀನಿ ಸರ್. ಈ ಧ್ಯಾನ ಜಗತ್ತು ಅಂದ ತಕ್ಷಣ ನಾವೆಲ್ಲರೂ ಕೂಡ, ನಮ್ಮ ಕುಟುಂಬದ ಇರೋರು ಎಲ್ಲರೂ ಕೂಡ ಏನಂದ್ರೆ ಧ್ಯಾನವನ್ನ ಮಾಡ್ತೀವಿ. ಸಸ್ಯಾಹಾರ ಜಗತ್ ಅಂದ ತಕ್ಷಣ ನಾನು 2.5 ವರ್ಷ ಆಯ್ತಲ್ಲ, ನಾನು ಯಾವತ್ತು ಧ್ಯಾನಕ್ಕೆ ಸೇರಿದೆ ಅವತ್ತಿಂದಾನೇ ಕೂಡ ಸಂಪೂರ್ಣವಾಗಿ ಸಸ್ಯಾಹಾರಿ ಆಗಿದ್ದೀನಿ. ಈವನ್ ನನ್ನ ಮಕ್ಕಳು ಕೂಡ ಒಂದ್ ಎಗ್ ಮಾಡ್ ಮಮ್ಮಿ ಅಂತ ಇದುವರೆಗೂ ಕೇಳಲ್ಲ. ನಾವ್ ಹೇಗಿದ್ದೀವೋ ನಮ್ಮ ಮಕ್ಕಳು ಕೂಡ ಅದೇ ರೀತಿಯಾಗಿದ್ದಾವೆ. ಆಮೇಲೆ ಪಿರಾಮಿಡ್ ಜಗತ್ ಅಂದ ತಕ್ಷಣ ಅದೇನೋ 2 ವರ್ಷಗಳು ಯಾವಾಗ ಧ್ಯಾನಕ್ಕೆ ಸೇರಿದ್ನೆ ಅವಾಗಿಂದಾನೇ ನನಗೆ ಪಿರಾಮಿಡ್ ಕಟ್ಟಬೇಕು ಅನ್ನೋ ಆಸೆ ಇತ್ತು. ಅದು ಕೂಡ ಪರಿಪೂರ್ಣ ಆಗಿದ್ದು ನಾನು ಗುಡಾಕೇಶ ಧ್ಯಾನಕ್ಕೆ ಸೇರಿದ ಮೇಲೆ ಅಂತಾನೆ ಹೇಳ್ತೀನಿ. ಪಿರಾಮಿಡ್ ಕಟ್ಟುವ ಪ್ರಯತ್ನನೂ ಆಯ್ತು. ಗುಡಾಕೇಶ ಧ್ಯಾನ ಅಂದ ತಕ್ಷಣ ಗುಡಾಕೇಶ ಧ್ಯಾನವನ್ನು ಕೂಡ ಮಾಡ್ತಾ ಇದ್ದೀವಿ. ನಿಜಕ್ಕೂ ರಿಯಲಿ ಪ್ರೌಡ್ ಫೀಲ್ ಆಗುತ್ತೆ ಸರ್. ಅದಕ್ಕೆ ನೀವು ಕೂಡ ಕಾರಣ ಅಂತ ಹೇಳ್ಬೋದು. ಆಮೇಲೆ ನಾನ್ ಧ್ಯಾನಕ್ಕೆ ಬಂದ್ಮೇಲೆ ಪಿರಾಮಿಡ್ ಅನ್ನ ಕಟ್ಟಬೇಕು ಅಂತ ಬಹಳ ಆಸೆ ಇತ್ತು. ಎಲ್ರಿಗೂ ಇರುತ್ತೆ ಆಸೆ, ನನಗೂ ಆ ರೀತಿ ಆಸೆ ಇತ್ತು. ಆಸೆ ಇದ್ದಾಗ ಆದ್ರೆ ಈಡೇರ್ತಾನೆ ಇರ್ಲಿಲ್ಲ. ಯಾಕೆ ಈಡೇರ್ತಾ ಇಲ್ಲ ಅಂತ ಬಹಳ ಬೇಜಾರಾಗ್ತು. ಯಾಕೆ ನಾನು ಇಷ್ಟೆಲ್ಲ ಇದನ್ ಮಾಡ್ತಾ ಇದ್ದೀನಿ ಆದ್ರೂ ಕೂಡ ಆಗ್ಲಿಲ್ಲ ಅಂದಾಗ, ನಾನು ಗುಡಾಕೇಶ ಧ್ಯಾನಕ್ಕೆ ಸೇರಿದ 8ನೇ ದಿನದಲ್ಲಿ ನಾನು ನನ್ನ ಮನೆಯಲ್ಲಿ ಪಿರಾಮಿಡ್ ಪೂಜಾ ಸಂಕಲ್ಪ ದಿನವನ್ನ ಹಾಕೊಂಡೆ. 1.5 ವರ್ಷದವರೆಗೂ ಆಗಿರ್ಲಿಲ್ಲ ಆ ಕೆಲ್ಸ. ನನಗೆ ಬಹಳ ಆಶ್ಚರ್ಯ ಆಯ್ತು. ಅಲ್ಲ, ನಾನು 1.5 ವರ್ಷದಿಂದ ಪೇಚಾಡ್ತಿದ್ದೆ, ಕಟ್ಟಿಸ್ಬೇಕು ಪಿರಾಮಿಡ್ ಕಟ್ಟಿಸ್ಬೇಕು ಪಿರಾಮಿಡ್ ಕಟ್ಟಿಸ್ಬೇಕು. ಸ್ವಲ್ಪ ಏನಂದ್ರೆ ಜಾಸ್ತಿ ಅವಕಾಶ ಇದ್ದಾಗನು ಕೂಡ ಕಟ್ಸಕ್ ಆಗಲ್ಲ ಅಂತಾರ ನೋಡ್ರಿ, ಆ ರೀತಿ ನನ್ಗೆ ಮೇಲೇನೋ ಆಪ್ಷನ್ ಇತ್ತು, ಕೆಳಗಡೆನೋ ಆಪ್ಷನ್ ಇತ್ತು. ಅದು ಒಂದು ಕನ್ಫ್ಯೂಸ್ ಆಗಿತ್ತು. ಮತ್ ಕಟ್ಟಕ್ ಅದು ಸಮಯನೇ ಕೂಡಿ ಬಂದಿರ್ಲಿಲ್ಲ. ಅದೇನು ಗೊತ್ತಿಲ್ಲ. ನಾನು ಗುಡಾಕೇಶ ಧ್ಯಾನಕ್ಕೆ ಸೇರಿದ 8ನೇ ದಿನದಲ್ಲಿ, ಅದು ಹುಣ್ಣಿಮೆ ದಿನ, ಹುಣ್ಣಿಮೆ ದಿನದಲ್ಲಿನೇ ನಮ್ಮ ಮನೆಯಲ್ಲಿ ಪಿರಾಮಿಡ್ ಪೂಜಾ ಸಂಕಲ್ಪವನ್ನ ಮಾಡ್ಕೊಂಡ್ವಿ. ಎಲ್ಲ ನಮ್ಮ ಮಂಡಲ ಧ್ಯಾನಿಗಳು ಮತ್ತೆ ನಮ್ಮ ಗದಗಿನ ಎಲ್ಲ ಧ್ಯಾನಿಗಳು ಬಂದು ಆ ಪೂಜಾ ಸಂಕಲ್ಪದಲ್ಲಿ ಎಲ್ರೂ ಕೂಡ ಭಾಗಿಯಾದ್ರು. ಅತ್ಯಂತ ಪ್ರೀತಿಯಿಂದ ಹರಿಸಿ ಹೋದ್ರು. ಒಳ್ಳೆ ಕಾರ್ಯ ಮಾಡ್ತಾ ಇದ್ದೀರಾ ಅಂತ. ನಿಜವಾಗ್ಲೂ ನೀವು ಈ ಕೆಲಸ ಮಾಡ್ತಾ ಇದ್ದೀರಲ್ಲ, ನಿಜಕ್ಕೂ ಬಹಳ ಹೆಮ್ಮೆ ಪಡ್ಬೇಕು. ನಿಮ್ ಮನೆಯವರು ಕೂಡ ಇದಕ್ ಸಪೋರ್ಟ್ ಮಾಡಿದಾರಲ್ಲ,
ಅದಕ್ಕೆ ಹೆಮ್ಮೆ ಪಡ್ಬೇಕು ಅಂದ್ರು. ನಿಜಕ್ಕೂ ನಮ್ಮ ಮನೆಯವ್ರು ಏನಾದ್ರು ನಾನೊಂದು ಬಟ್ಟೆ ಒಡವೆ ವಸ್ತ್ರ ಕೇಳಿದ್ರು ಕೂಡ ಬೇಗನೆ ಕೊಡ್ಸಲ್ಲ. ಆ ಪಿರಾಮಿಡ್ ಕಟ್ಲಿಕ್ಕೆ ನನಗೆ ಒಂದೇ ಸರಿನೇ ಗ್ರೀನ್ ಸಿಗ್ನಲ್ ಕೊಟ್ರು. ನಿಜಕ್ಕೂ ಈ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಏನ್ ಹೇಳಕ್ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಅವರು, ನಾವೆಲ್ಲರೂ ಉಪಹಾರವನ್ನ ಸೇವನೆ ಮಾಡುವಾಗ, ನಿಮ್ ಮನೇಲಿ ಅದೆಷ್ಟು ಎನರ್ಜಿ ಇದೆ ರೀ, ಸಿಕ್ಕಾಪಟ್ಟಿ ಎನರ್ಜಿ ಇದೆ ಅಂತಂದ್ರು. ಇಲ್ಲ ಸರ್ ಹಾಗೇನಿಲ್ಲ, ನೀವು ಎಲ್ರು ಧ್ಯಾನ ಮಾಡ್ತೀರಲ್ಲ, ನಾನು ಕೂಡ ನಿಮ್ ಹಾಗೇನೆ ಧ್ಯಾನ ಮಾಡ್ತೀನಿ. ಇಲ್ಲ ನಾನು ಏನಂದ್ರೆ ಬಹಳ ಎನರ್ಜಿ ಇದೆ ಅಂದ್ರು. ಒಬ್ರು ಬಂಕಾಪುರ್ ಸರ್ ಅನ್ನೋರು, ಅವರು ಕೂಡ ಪಿರಾಮಿಡ್ ಕಟ್ಸಿದ್ದಾರೆ. ಇಲ್ಲ ರೀ ನಿಮ್ ಮನೆಯಲ್ಲಿ ಬಹಳ ನಾನು ಇಷ್ಟು ಡೀಪ್ ಸ್ಟೇಟಿಗೆ ಹೋಗೇ ಇರ್ಲಿಲ್ಲ ಯಾವತ್ತೂನು, ಇವತ್ತು ಬಹಳ ಡೀಪ್ ಸ್ಟೇಟಿಗೆ ಹೋದೆ ಅಂದೆ. ನಾನೇನ್ ಹೊಗಳ್ತಾ ಇಲ್ಲ, ಅದಕ್ಕೆ ಕಾರಣ ಗುಡಾಕೇಶ ಧ್ಯಾನ ಅಂತಾನೆ ಹೇಳ್ಬೋದು. ಇಲ್ಲ ಸರ್ ನಾನು 8 ದಿನ ಆಯ್ತು ರಾತ್ರಿ ಪೂರ್ತಿ ಏನಂದ್ರೆ ಧ್ಯಾನ ಮಾಡ್ತಾ ಇದ್ದೀನಿ, ಗುಡಾಕೇಶ ಧ್ಯಾನ ಅಂದೆ. ನಾನು ಯಾವಾಗ ಮೊದಲನೇ ದಿನ ಗುಡಾಕೇಶ ಧ್ಯಾನವನ್ನ ಸ್ಟಾರ್ಟ್ ಮಾಡಿದೆ, ನಿಜಕ್ಕೂ ಫಸ್ಟ್ ಅಲ್ಲಿ ಎಷ್ಟೋ ಜನಕ್ಕೆ ತ್ರಾಸ ಆಗುತ್ತೆ ಕೂಡಕ್ಕೆ, ಬಟ್ ನನ್ಗೊಂಚೂರುನು ತ್ರಾಸ ಆಗ್ಲಿಲ್ಲ. ಎಷ್ಟು ಅವೇರ್ನೆಸ್ ಅಂದ್ರೆ, ಏನಪ್ಪಾ ಇದೇನ್ ಇಷ್ಟು ಅವೇರ್ನೆಸ್ ಅಂತ ಬಹಳ ಖುಷಿ ಆಯ್ತು. ನನಗ್ ಬೆಳಗ್ಗೆ ಆಯ್ತಂದ್ರೆ ಯಾಕೆ ಬೆಳಗ್ಗೆ ಆಯ್ತಪ್ಪ, ಇನ್ನೂ ಸ್ವಲ್ಪ ಇರ್ಬೇಕಿತ್ತಲ್ಲ, ನಾನು ಧ್ಯಾನ ಮಾಡ್ಬೇಕಿತ್ತು ಅಂತ ಅನಿಸ್ತಿತ್ತು. ಅಷ್ಟು ಇದು ಇನ್ನು ಇವಾಗ್ಲೇ ಸ್ವಲ್ಪ ಯೋಗ ನಿದ್ರೆ ಹೋಗ್ತೀನಿ, ಬಟ್ ಮೊದ್ಲಂತೂ ನಂಗೆ ನಿಜವಾಗ್ಲೂ ಒಂದು ವಾರದಲ್ಲಿ ಒಂಚೂರು ಕೂಡ ಯೋಗ ನಿದ್ರೆ ಬಂದಿಲ್ಲ. ಅಷ್ಟು ಅವೇರ್ನೆಸ್ ಇಂದ ಎಷ್ಟು ಸೂಪರ್ ಆಗಿದೆ, ಎಷ್ಟು ಚೆನ್ನಾಗಿದೆ. ಅಷ್ಟು ಕಷ್ಟ ಪಟ್ಕೊಂಡು ಸರ್ ಅಷ್ಟು ಚೆನ್ನಾಗಿ ಮಾರ್ಗದರ್ಶನ, ಇಷ್ಟು ದಿನ ಕಾಯ್ತಾ ಇದ್ವಿ, ಅಯ್ಯೋ ಯಾರಾದ್ರೂ ಮಾರ್ಗದರ್ಶನ ಮಾಡೋರು ಇದ್ರೆ ಚೆನ್ನಾಗಿರ್ತಿತ್ತು. ಅದ್ಯಾವುದೋ ಟೈಮಲ್ಲಿ ಇರ್ತಿತ್ತು, ನಾವ್ ಆ ಟೈಮಲ್ಲಿ ಆಗ್ತಾ ಇರಲಿಲ್ಲ. ಇದು ಬಹಳ ನೀವ್ ಹೇಳ್ದ ಹಾಗೆ ಬೆಳಗ್ಗೆ ಎಲ್ಲ ನೀವ್ ಏನಂದ್ರೆ ನಿಮ್ಮ ಕೌಟುಂಬಿಕ ಕೆಲಸವನ್ನ ಮಾಡ್ಕೊಳ್ಳಿ, ರಾತ್ರಿ ನಿಮ್ಮ ಏನಂದ್ರೆ ಆಧ್ಯಾತ್ಮಿಕ ಸಾಧನೆಯನ್ನ ಮಾಡ್ಕೊಳ್ಳಿ ಅಂತ. ಅದನ್ನ ನಾನು ಸಂಪೂರ್ಣವಾಗಿ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಮೊದ್ಲು ನನ್ನ ಕೌಟುಂಬಿಕ ಜವಾಬ್ದಾರಿಗಳನ್ನ ನಾನು ಮಾಡ್ತಾ ಇರ್ಲಿಲ್ಲ ಸ್ವಲ್ಪ, ಯಾಕಂದ್ರೆ ಯಾವಾಗ ಬೇಕೋ ಅವಾಗ ಧ್ಯಾನಕ್ಕೆ ಕುತ್ಕೊಂಡ್ಬಿಡ್ತಾ ಇದ್ದೆ ಕೆಲಸ ಇದ್ರು ಕೂಡ. ಯಾವಾಗ ಈ ಗುಡಾಕೇಶ ಧ್ಯಾನಕ್ಕೆ ಸೇರಿದ್ಮೇಲೆ ನನಗೆ ಒಂದು ಸಮಸ್ಥಿತಿ ಬಂತು. ಓ ನನ್ನ ಸಾಧನೆ 9 to 6 ಅಂದ್ರೆ ಉಳಿದ ಸಮಯವನ್ನ ನನ್ನ ಶಾಲಾ ಜವಾಬ್ದಾರಿಗಳನ್ನಾಗ್ಲಿ, ನನ್ನ ಮನೆಯ ಜವಾಬ್ದಾರಿಗಳನ್ನಾಗ್ಲಿ, ನನ್ನ ಕುಟುಂಬ ಜವಾಬ್ದಾರಿಗಳನ್ನ ನಾನು ಎಲ್ಲ ಮಾಡ್ಕೋಬೇಕು. ಸಮಯ ಸಿಕ್ಕಾಗ ಓಕೆ 5 ನಿಮಿಷ 10 ನಿಮಿಷ ಹೀಗೆ ಮಾಡೋಣ, ಆದ್ರೆ ರಾತ್ರಿ ಪೂರ್ತಿ ಈ ರೀತಿಯಾಗಿ ಧ್ಯಾನ ಮಾಡ್ತಾ ಹೋಗೋಣ ಅಂತ ಅನಿಸ್ತು. ಅದಕ್ಕೆ ಧ್ಯಾನ ಮಾಡ್ತಾ ಹೋದಾಗೆಲ್ಲ ನನಗೆ ಬಹಳ ಚೆನ್ನಾಗ್ ಅನಿಸ್ತು. ಬಹಳ ಅಂದ್ರೆ ಅದೆಷ್ಟು ಚೆನ್ನಾಗ್ ಅನಿಸ್ತು ಅಂದ್ರೆ, ನಾನಿವಾಗ ನನ್ನ ಕೈ ಓಪನ್ ಇದಾವೆ, ನಾನು ಫುಲ್ ಯಾವಾಗ್ಲೂ ಹಾಕೊಳೋದು ಒಂದ್ ಸ್ಯಾರಿ ಬ್ಲೌಸ್ ಹಾಕಿದ್ರು ಆಯ್ತು, ಆಮೇಲೆ ಡ್ರೆಸ್ ಹಾಕೊಂಡ್ರು ಫುಲ್ ಸ್ಲೀವ್ ತಗೊಳ್ತಾ ಇದ್ದೆ. ಕಾರಣ ನನ್ಗೆ ಸ್ಕಿನ್ ಪ್ರಾಬ್ಲಮ್ ಇತ್ತು. ಸ್ಕಿನ್ ಪ್ರಾಬ್ಲಮ್ ಏನಂದ್ರೆ ನನಗ್ ಬಿಸಿಲು ಅಂದ್ರೆ ಅಷ್ಟು ಹೇಟ್ ಮಾಡ್ತಾ ಇದ್ದೆ. ಈಗ ಮಳೆಗಾಲನೂ ಇಷ್ಟಪಡ್ತೀನಿ, ಬೇಸಿಗೆ ಕಾಲನೂ ಇಷ್ಟಪಡ್ತೀನಿ, ಚಳಿಗಾಲನೂ ಇಷ್ಟಪಡ್ತೀನಿ. ಎಲ್ಲವನ್ನೂ ನನ್ಗೇನು ಅನ್ಸೋದಿಲ್ಲ. ಈ ಸರಿ ಬೇಸಿಗೆ ಎಲ್ಲರೂ ಎಷ್ಟು ಬಿಸಿಲಪ್ಪ ಅಂದ್ರು ನನ್ಗೇನು ಅನಿಸ್ಲೇನೆ ಇಲ್ಲ ನಿಜಕ್ಕೂ. ನಾನ್ ಹಿಂಗೆ ಹೋದಾಗ ಈಗ ಏನಂದ್ರೆ ಹಿಂಗೆ ಹೋಗ್ತೀನಿ, ಯಾವ ಕಾರಣಕ್ಕೂ ಸ್ಟ್ರಗ್ ಆಗಲ್ಲ. ಮೊದಲು ಎಷ್ಟು ಹಿಂಸೆ ಆಗದಂದ್ರೆ ಈ ಜೀವನನೇ ಬೇಜಾರ್. ಸ್ಕಿನ್ ಅಂದ್ರೆ ಅದು ಹೆಣ್ಮಕ್ಳಿಗೆ ಸ್ಕಿನ್ ಅಂದ್ರೆ ಬಲು ಪ್ರೀತಿ, ಕೆರೆಯೋದು ಅದು ಎಲ್ಲ ನವೆ ಆಗೋದು, ಅದೆಲ್ಲ ಗಾಯ ಆಗೋದು, ಅದು ನೋಡಿದ ತಕ್ಷಣ ಇರಿಟೇಟ್ ಆಗೋದು ಮನಸ್ಸು. ಏನಪ್ಪಾ ದೇವ್ರೆ ನಂಗೆ ಯಾಕೆ ಇಷ್ಟೊಂದು ಕಷ್ಟ ಕೊಟ್ಟಿದೀಯ, ನಾನು ಇಷ್ಟು ಕ್ಲೀನ್ ಅದೀನಿ, ಇಷ್ಟೆಲ್ಲ ನೀಟ್ ಅದೀನಿ, ಎಷ್ಟು ಸ್ವಚ್ಛತೆ ಬಗ್ಗೆ ಅಂತೂ ಬಹಳ ಕಾಳಜಿ ಮಾಡ್ಕೋತೀನಿ, ಯಾಕೆ ನನಗೆ ಇಷ್ಟೊಂದು ಸ್ಕಿನ್ ಪ್ರಾಬ್ಲಮ್ ಐತಿ ಅಂತ ಬಹಳ ಬೇಜಾರಾಗೋದು. ಈ ಕರ್ಮ ಪ್ರಕ್ಷಾಳನ ಇವನ್ನೆಲ್ಲ ಮಾಡ್ತಾ ಹೋದಾಗೆಲ್ಲ ಏನಂದ್ರೆ ಕ್ರಮೇಣವಾಗಿ ಅದು ನನ್ಗೆ ಕಡಿಮೆ ಆಗ್ತಾ ಹೋಗುತ್ತೆ. ನಾನು ಎಷ್ಟು ದುಡ್ಡು ಖರ್ಚು ಮಾಡಿದೀನಿ ಅಂದ್ರೆ ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡಿದೀನಿ, ಸ್ಪೆಷಲಿಸ್ಟ್ ಹತ್ರ ತೋರಿಸಿದೀನಿ, ಎಲ್ಲ ಏನ್ ಮಾಡಿದ್ರು ಅದೇನು ಒಂಚೂರು ವರ್ಕ್ ಆಗ್ಲಿಲ್ಲ. ಯಾವಾಗ ಕರ್ಮ ಪಕ್ಷಾನ ಇವನ್ನೆಲ್ಲ ಮಾಡ್ತಾ ಹೋದೆ, ತನ್ನಿಂದ ತಾನೇನೆ ಅದು ಕಡಿಮೆ ಆಗ್ತಾ ಹೋಯ್ತು. ನಿಜಕ್ಕೂ ಈಗ ನೋಡಿ ನನ್ನ ಹ್ಯಾಂಡ್ ಎಷ್ಟು ಚೆನ್ನಾಗಿದೆ, ಒಂಚೂರು ಯಾವುದೇ ಮಾರ್ಕ್ ಇಲ್ಲ, ಏನು ಇಲ್ಲ. ನಿಜಕ್ಕೂ ಬಹಳ ಖುಷಿ ಆಗುತ್ತೆ. ಗುಡಾಕೇಶ ಧ್ಯಾನಕ್ಕೆ ಮತ್ತು ಅರುಣ್ ಸರ್ಗೆ ನಿಜಕ್ಕೂ ಥ್ಯಾಂಕ್ಸ್ ಅಂತ ಹೇಳ್ಬೇಕು. ಆಮೇಲೆ ನನ್ಗೆ ನೆಗಡಿ ಇರೋದು ಬಂದ್ರೆ ವರ್ಷಕ್ಕೆ 2 ಸರಿ, ಬಂದ್ರೆ 6 ತಿಂಗಳು ಹೋಗಂಗಿಲ್ಲ, ಅಂದ್ರೆ ವರ್ಷ ಪೂರ್ತಿ ನೆಗಡಿ ಇರೋದು. ಕೆಮ್ಮು ಸೀನು ಅದೆಷ್ಟಂದ್ರಿ ಈ ಮೂಗ ಬೇಡಪ್ಪ ನನಗೆ ಅನ್ನುವಂಗ ಆಗ್ಬಿಟ್ಟಿತ್ತು, ಅಷ್ಟು ನೆಗಡಿ ಇರೋದು. ಏನಪ್ಪಾ ಭಗವಂತ, ಒಂದು ಸಾರಿ ನಾನ್ ಸೀನಿದ್ರೆ ಅದು 30-40 ಚಟ್ಪಟ್ ಅಂತ ಸೀನ್ ಬಿಡ್ತಿದ್ದೆ. ಅಷ್ಟು ಸೀನ್, ಎಷ್ಟು ಸೀನ್ತೀಯ, ಏನ್ ಎಲ್ಲಾದ್ರೂ ತೋರ್ಸಂತಿದ್ರು, ಏನ್ ತೋರ್ಸಿದ್ರು ಏನು ವರ್ಕೌಟ್ ಆಗ್ಲಿಲ್ಲ ನನ್ಗದು. ಒಂದ್ ಅಗರಬತ್ತಿ ಹಚ್ಚಿದ್ರು ಚಟ್ ಸೀನೋದು, ಒಂದು ಡಸ್ಟ್ ಇದಾದ್ರುನು ಸಿ ಅದೆಷ್ಟಂದ್ರು ನನಗ ಅಷ್ಟು ಇಷ್ಟು ಹೆಸಿಟೇಷನ್ ಆಗೋದಂದ್ರೆ, ನಾನು ಸ್ಕೂಲಲ್ಲಿ ಮನೆಯಲ್ಲಿ ಏನಾದ್ರು ಬಸ್ಸಲ್ಲಿ ಹಿಂಗ್ ಸೀನಾಕ್ ಕುಂತ್ಬಿಟ್ರೆ ಬಹಳ ಇರಿಟೇಷನ್ ಆಗೋದು. ನಾನು ಕರೋನಾದಿಂದ ಈಗಿನವರೆಗೂ ಏನಂದ್ರೆ ಬಿಸಿನೀರೇ ಕುಡಿಯೋದು. ಯಾವಾಗ ನಾನು ಉಡುಪಿ ಯಜ್ಞಕ್ಕೆ ಬಂದೆ ಆವತ್ತಿಂದ ನಾನು ಯಾವ ನೀರಾದ್ರೂ ಕುಡ್ದೆ, ಅಂದ್ರೇನು ಒಳ್ಳೆ ನೀರೇ ಕುಡ್ದಿರೋದು, ಯಾವ ನೀರು ಅಂತಂದ್ರು. ಅಲ್ಲಿವರೆಗೂ, ಅಲ್ಲಿಂದ ಇಲ್ಲಿವರೆಗೂ
ಒಂದು ಕೆಮ್ಮು ಇಲ್ಲ, ಒಂದು ನೆಗಡಿ ಇಲ್ಲ. ನಾನ್ ಬಿಫೋರ್ ಏನಾದ್ರೂ ಬಿಫೋರ್ ಎಲ್ಲಾದ್ರೂ ಹೊರಗಡೆ ಹೋದ್ರೆ ಸಾಕು, ಕೈಯಾಗ ಒಂದ್ ಬಾಟ್ಲಿ ಇರ್ಬೇಕು ನನ್ ನೀರ್ ಕುಡಿಲಿಕ್ಕೆ. ನಮ್ ಮನೆಯಿಂದ ಆಗಿರ್ಬೇಕು, ಬಿಸಿನೀರೇ ಆಗಿರ್ಬೇಕು. ಆ ನೀರ್ ಕುಡಿತಿದ್ದೆ, ಬೇರೆ ನೀರ್ ಯಾವತ್ತೂ ಕುಡಿತಿರ್ಲಿಲ್ಲ. ಈಗ ಆಗೇನಿಲ್ಲ, ಎಲ್ಲದಕ್ಕೂ ಅಡ್ಜಸ್ಟ್ ಆಗಿದ್ದೀನಿ. ಈಗ ನಿಜಕ್ಕೂ ಹೇಳ್ಬೇಕಂದ್ರೆ ಒಂದು ಕೆಮ್ಮು ಬರಲ್ಲ ರೀ, ಒಂದು ಸೀನ್ ಬರಲ್ಲ. ಅದೆಷ್ಟು ಸೀನ್ ಇರಿಟೇಷನ್ ಆಗೋದು ಅಂದ್ರೆ ಬಹಳ ಬಹಳ ಇರಿಟೇಷನ್ ಅಂದ್ರೆ ಸಿಕ್ಕಾಪಟ್ಟಿ ಇರಿಟೇಷನ್ ಆಗೋದು. ನಿಜಕ್ಕೂ ಈಗ ಫುಲ್ ರಿಲೀಫ್ ಆಗಿನಿ. ಅದು ಗುಡಾಕೇಶ ಧ್ಯಾನದಿಂದ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ನಿಜಕ್ಕೂ ರಿಯಲಿ ಗುಡಾಕೇಶ ಧ್ಯಾನದಿಂದ ನಾನಂತೂ ಬೇಗ 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 ರಿಸಲ್ಟ್ ಪಡ್ಕೊಂಡಿದ್ದೀನಿ. ನನಗೆ ಉಡುಪಿ ಯಜ್ಞಕ್ಕೆ ಅಂದ ತಕ್ಷಣನೇ 3 ದಿನ ಕಣ್ ಕಟ್ಟಿ ಧ್ಯಾನ ಮಾಡೋದು ಅಂದ ತಕ್ಷಣ ಆಶ್ಚರ್ಯ ಅನಿಸ್ತು, ಇದೇನಪ್ಪ ಕೂಡಕ್ ಸಾಧ್ಯನಾ ಅಂತ. ಬಟ್ ಅಲ್ಲಿಗೆ ಬಂದ್ಮೇಲೆ ಅನಿಸ್ತು, ಅಷ್ಟು 3 ದಿನ ಅದ್ ಹೇಗ್ ನಾವು ಆ ಚೇರಲ್ಲಿ ಕುತ್ಕೊಂಡ್ವಿ, ಅದ್ ಹೇಗ್ ಸಾಧನೆ ಮಾಡಿದ್ವಿ, ಅದ್ ಹೇಗೆ ಶ್ರೀಕೃಷ್ಣನ ಕೃಪೆನೋ. ಹ ಈ ಆಮೇಲೆ ನಮ್ಮ ಅರುಣ್ ಅರುಣ್ ಸರ್ ಕುಮಾರ್ ಅವರ ಕೃಪೆನೋ ಏನೋ ಗೊತ್ತಿಲ್ಲ. ಒಟ್ಟಲ್ಲಿ ಅಷ್ಟು 3 ದಿನ ಅಷ್ಟು ಖುಷಿ ಖುಷಿಯಾಗಿ ಹೇಗೆ ನಗ್ನಗ್ತಾ ಬಂದ್ವಿ, ಅಷ್ಟು ನಗ್ನಗ್ತಾನೆ ಏನಂದ್ರೆ ಧ್ಯಾನ ಯಜ್ಞವನ್ನ ಮುಗಿಸ್ಕೊಂಡ್ ಬಂದ್ವಿ. ಧ್ಯಾನ ಯಜ್ಞದಲ್ಲಿ ಪಾಲ್ಗೊಳ್ಳೋದು ಒಂದೇ, ನೀವು ಏನಂದ್ರೆ ವರ್ಷ ಪೂರ್ತಿ ಧ್ಯಾನ ಮಾಡೋದು ಒಂದೇ ಅಂದ್ರಲ್ಲ, ಅದಕ್ಕೋಸ್ಕರ ಹೇಗಾದ್ರೂ ಮಾಡಿ ಈ ಧ್ಯಾನ ಯಜ್ಞಕ್ಕೆ ಹೋಗ್ಲೇಬೇಕು ಅನ್ನೋ ಆಸೆ ಆಯ್ತು. ಧ್ಯಾನ ಯಜ್ಞಕ್ಕೂ ಹೋದೆ, ಧ್ಯಾನ ಯಜ್ಞದ ಫಲವನ್ನು ತೆಗೆದುಕೊಂಡು ಬಂದೆ. ಯಾವಾಗ ಯಜ್ಞ ಮುಗಿಸ್ಕೊಂಡ್ ಬಂದ ಮೇಲೆ ಏಕಾದಶಿ ಉಪವಾಸವನ್ನ ಮೊದಲು ಮಾಡ್ತಾ ಇದ್ವಿ, ಹಣ್ಣು ಹಂಪಲ ಅದು ಇದು ತಗೊಂಡು. ಬಟ್ ಈ ಸಾರಿ ಉಡುಪಿಯಿಂದ ಬಂದ ಮೇಲೆ 6 ಏಕಾದಶಿಯನ್ನ ನಿರ್ಜಲ ಏಕಾದಶಿಯಾಗಿ ಮಾಡಿದೀನಿ. ನಿಜಕ್ಕೂ ನಾನು ಹ್ಯಾಟ್ಸ್ ಆಫ್ ಹೇಳ್ಕೊಬೇಕು ಅಷ್ಟೇನೆ. ಯಾಕಂದ್ರೆ ಮನೆಯವ್ರು ಮಾಡ್ತಾ ಇದ್ರು, 3-4 ವರ್ಷ ಆಯ್ತು ಅವ್ರು ಮಾಡ್ತಾ ಇದ್ದು. ಅವ್ರನ್ನ ನೋಡಿ ನಾನ್ ಸ್ವಲ್ಪ ಮಾಡಕ್ ಸ್ಟಾರ್ಟ್ ಮಾಡಿದೆ. ಆದ್ರೆ ನಾನು ಅದು ಇದು ತಿಂತಾ ಇದ್ದೆ. ಈಗ ನಿರ್ಜಲವಾಗಿ ಸ್ಕೂಲಿಗೆ ಹೋದ್ರು ಸಹಿತ ಸರ್ ಅಂದ್ರೆ ಮಾಡ್ಬೇಕನ್ನೋ ಒಂದು ಛಲ ಇರ್ಬೇಕು ನಿಮ್ ಹತ್ತ. ನೀವೆಲ್ಲಾದ್ರೂ ಹೋಗ್ರಿ, ಅದು ಮಾಡ್ಬೋದು, ಅದಕ್ಕೇನ್ ತೊಂದ್ರೆ ಇಲ್ಲ ಅಂತ ನೀವ್ ಹೇಳಿದ್ರಲ್ಲ. ಅದಕ್ಕಾಗಿ ಆಯ್ತಪ್ಪ ಮಾಡ್ಬೋದು ಅಂತ ಹೇಳಿ ನಿರ್ಜಲ ಉಪವಾಸವನ್ನು ಮಾಡಿದ್ವಿ. ಸಕ್ಸಸ್ಫುಲ್ ಆಯ್ತು. ನಿಜಕ್ಕೂ ಹೆಲ್ತ್ ಮಾತ್ರ ಸೂಪರ್ ಆಗಿದೆ ಸರ್. ಯಾವುದೇ ತೊಂದ್ರೆ ಇಲ್ಲ. ವೇಟ್ ಲಾಸ್ ಆಗಿದೆ. ವೇಟ್ ಲಾಸ್ ಆದ್ರೂ ಕೂಡ ಮುಖದಲ್ಲಿ ಚೈತನ್ಯ ಕಾಂತಿ ತುಂಬಿ ತುಳುಕುತ್ತೆ, ಅದ್ರಲ್ಲಿ 2 ಮಾತಿಲ್ಲ. ಆಮೇಲೆ ನೀವ್ ಹೇಳಿದ್ರಿ ಗುಡಾಕೇಶ ಧ್ಯಾನಿಗಳು ಯಾರಿದ್ದಾರೆ, ಅವರು ಯಾರು ಚೆನ್ನಾಗಿ ಧ್ಯಾನ ಮಾಡ್ತಾರೆ ಅವ್ರಿಗೆ ವಾಕ್ ಸಿದ್ಧಿ ಆಗತ್ತೆ ಅಂತ ಹೇಳಿದ್ರಿ. ನನಗೆ ವಾಕ್ ಸಿದ್ಧಿ 3 ದಿನದಲ್ಲೇ ಆಗಿದೆ ಸರ್. ಗುಡಾಕೇಶ ಧ್ಯಾನದಲ್ಲಿ ಸೇರಿದಾಗ ವಾಕ್ ಸಿದ್ಧಿ ಆಗಿದೆ. ಇನ್ನೊಂದು ಏನಂದ್ರೆ, ಒಂದು ಕ್ರಿಟಿಕಲ್ ಹೇಳಕ್ ಇಷ್ಟಪಡ್ತೀನಿ. ಗುಡಾಕೇಶ ಧ್ಯಾನಿಗಳು ಬಹಳ ಎನರ್ಜಿ ಇರುತ್ತೆ ಅಂತ ಹೇಳ್ತಾ ಇದ್ರಿ ನೀವು ಕೂಡ. ಹೇಳಿದಾಗ ಒಂದು ಸಾರಿ ನಮ್ಮ ಮನೆಯವರ ಅಕ್ಕನ ಗಂಡ ತುಂಬಾ ಸೀರಿಯಸ್ ಆಗಿ ಆಸ್ಪತ್ರೆಗೆ ಸೇರಿದ್ರು ಸರ್. ಆಸ್ಪತ್ರೆಗೆ ಸೇರಿದಾಗ ಅವ್ರು ತುಂಬಾ ಕ್ರಿಟಿಕಲ್ ಕಂಡೀಷನ್ ಅಂದ್ರೆ ತುಂಬಾ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಇದ್ರು. ನಾವು ಹೋದ್ವಿ. ನಾನ್ ಸಚಿನ್ ಸರ್ ಹೇಳಿದೆ ಹೀಗೆ ಸರ್ ಅಂತ ಹೇಳಿದಾಗ, ಇಲ್ಲ ಮೇಡಮ್ ನೀವು ಗುಡಾಕೇಶ ಧ್ಯಾನ ಮಾಡ್ತಾ ಇದ್ದೀರಾ, ಸಾಧನೆ ಮಾಡ್ತಾ ಇದ್ದೀರಾ, ಇಲ್ಲ ಹೋಗ್ ಬನ್ನಿ, ಸ್ವಲ್ಪ ಅವ್ರಿಗೆ ಏನಾದ್ರೂ ಎನರ್ಜಿ ಸಿಗುತ್ತೆ ಅಲ್ಲಿ, ನೀವು ಒಂದ್ 5 ನಿಮಿಷ ಕುತ್ಕೊಂಡು ಧ್ಯಾನ ಮಾಡಿ. ಯಾಕಂದ್ರೆ ಇಬ್ರು ಗಂಡ ಹೆಂಡತಿ ಇಬ್ರುನು ಧ್ಯಾನ ಮಾಡ್ತಿರಲ್ಲ, ಎನರ್ಜಿ ಇದ್ದೇ ಇರುತ್ತೆ ಅಂದ. ನಾವು ಹೋದ್ವಿ ಸರ್. ಆಕ್ಚುಲಿ ಅಲ್ಲಿ ಲೋ ಪ್ಯಾಡ್ ಅಂತ ತೋರಿಸ್ತಾ ಇತ್ತು. ICU ಇದ್ರು ಅವರು. ಡಾಕ್ಟರ್ ನಮ್ಮನ್ನು ಕರೆದು ಏನ್ ಹೇಳಿದ್ರಂದ್ರೆ, ಇಲ್ಲ ತುಂಬಾ ಕ್ರಿಟಿಕಲ್ ಕಂಡೀಷನ್ ಇದೆ ಅಂತ ಹೇಳಿದ್ರು ಸರ್. ಅವ್ರು ಕೆಮ್ತಾ ಇದ್ರು ಏನೋ. ನಾವು ಅವ್ರನ್ನ ಎಬ್ಬಿಸಿ ಕೂರ್ಸೋದಾಗ್ಲಿ, ನಾವು ಕೂಡ ಒಂದ್ 5-10 ನಿಮಿಷ ಕುತ್ಕೊಂಡು ಅಲ್ಲಿ ಧ್ಯಾನ ಮಾಡೋದಾಗ್ಲಿ. ನನಗೇನಪ್ಪಾ, ನಮ್ಮ ಮನೆಯವ್ರ ಅಕ್ಕನ ಗಂಡನೆ, ಅವರು ಚೆನ್ನಾಗಿ ಇಲ್ಲಿ ಆರಾಮಾಗೆ ಹೋಗ್ಲಿ, ಇಲ್ಲಿಂದ ಅವ್ರು ಯಾವುದೇ ಹಣ ಹೋಗೋದ್ ಬೇಡ ಅಂತ ನಾನು ಕೂಡ ನಾನಾ ವಿಧದಲ್ಲಿ ಬೇಡ್ಕೊಂಡೆ. ಗುಡಾಕೇಶ ಧ್ಯಾನವನ್ನು ಮಾಡ್ತಾ ಇದ್ದೀನಿ, ಈ ಶಕ್ತಿ ಎಲ್ಲ ಅವ್ರಿಗೆ ಹೋಗ್ಲಿ ಅಂತ ಬಹಳ ವಿಭಿನ್ನವಾಗಿ ನಾನು 4-5 ದಿನಗಳ ಕಾಲ ಹೋಗದೆ ಇರೋಳು ರಾತ್ರಿ 8-9 ಗಂಟೆಗೆ ಹೋಗಿ ಅವ್ರನ್ನ ನೋಡ್ಕೊಂಡು ಒಂದ್ 5 ನಿಮಿಷ ಧ್ಯಾನ ಮಾಡಿ ಬಂದಾಗ ಸರ್ ನಾವು ಹೋದ್ವಿ. ಮಾರನೇ ದಿನ ಫುಲ್ ಇಂಪ್ರೂವ್ಮೆಂಟ್ ಅಂತ ತೋರಿಸ್ತು. ಡಾಕ್ಟರ್ ಕೂಡ ಆಶ್ಚರ್ಯ ಆದ್ರು. ನಮ್ಮ ಮನೆಯವರು ಇಲ್ಲ ಧ್ಯಾನದ ಪ್ರಭಾವನೆ ಅದು ಅಂತಂದ್ರು. ನಿಜಕ್ಕೂ ಬಹಳ ನಾನ್ ನಿಮ್ ಜೊತೆಗೂ ಹಂಚ್ಕೊಂಡೆ ಅನ್ಸುತ್ತೆ. ಬಹಳ ಆಶ್ಚರ್ಯ ಅಂದ್ರೆ ಧ್ಯಾನದ ಮೇಲೆ ಇನ್ನಷ್ಟು ಏನಂದ್ರೆ ನನ್ಗೆ ಮತ್ತಷ್ಟು ಇದು ಹೆಚ್ಚುತ್ತಾ ಹೋಯ್ತು ಸರ್. ಧ್ಯಾನದಲ್ಲಿ ಇಷ್ಟೊಂದು ಶಕ್ತಿ ಇದೆಯಾ ಅಂತ. ಅವ್ರಂತೂ ಹೆಂಗ್ ಹೇಳ್ತಾ ಹೋದ್ರು ಅಂದ್ರ, ಇದಕ್ ಕಾರಣ ಅವರೇ ಹೇಳಿದ್ರು ಏನಂದ್ರೆ, ಇದಕ್ ಕಾರಣ ನೀವೇ ಅಪ್ಪ ಮಹಾಂತೇಶ್, ನೀ ಬಂದಿದ್ಕ, ಟೀಚರ್ ಬಂದಿದ್ಕ, ನೀವಿಬ್ರು ಬಂದಿದ್ಕನೆ ನಮ್ಮ ಮನೆಯವ್ರು ಇಲ್ದಿದ್ರು ಉಳಿಯಕ್ ಸಾಧ್ಯನೇ ಇರ್ಲಿಲ್ಲ. ಈಗೂ ಹೇಳ್ತಾರೆ ಸರ್ ಅವರು, ಇಲ್ಲ ನನ್ಗೇನಾದ್ರೂ ಮಹಾಂತೇಶ ಅನಿತಾ ಅವ್ರು ಬರ್ದೇ ಇದ್ದಿದ್ರೆ ನಾನು ಉಳಿಯಕ್ ಸಾಧ್ಯನೇ ಇರ್ಲಿಲ್ಲ, ಹೆಣ ಆಗಿ ಮನಿಗ್ ಬರ್ತಿದ್ ನಾನು ಅಂತಂದ್ರು. ಅದೇನು ಉತ್ಪ್ರೇಕ್ಷನೂ ಅಲ್ಲ, ಜೊತೆಗೆ ಅವ್ರಿಗೆ ಗಡ್ಡೆ ಆಗಿತ್ತು ಸರ್. ಅದು ಗಡ್ಡೆ ಆಗಿತ್ತು ಅಂತ ಡಾಕ್ಟರ್ ಕೂಡ ಹೇಳಿದ್ರು. ನೆಕ್ಸ್ಟ್ ಅವ್ರನ್ನ ಹುಬ್ಳಿಗ್ ಶಿಫ್ಟ್ ಮಾಡ್ರಿ ಅಂತ ಹೇಳಿದ್ರು. ಹುಬ್ಳಿಗ್ ಶಿಫ್ಟ್ ಮಾಡಿ ಒಂದ್ 4-5 ದಿನ ಅಲ್ಲಿದ್ರು. ಅದೆಲ್ಲ ಕರಿಗ್ ಹೋಗಿತ್ತು ನೋಡಿ ಸರ್. ಹ್ಮ್
ಎಷ್ಟ ಆಶ್ಚರ್ಯ ಅನಿಸ್ತಂದ್ರೆ ನಿಜವಾಗ್ಲೂ ಗುಡಾಕೇಶ ನಾನಂತೂ ಧ್ಯಾನ ಮಾಡಿದ್ ಅವ್ರಿಗೆ ಮೀಸಲಿಟ್ಟಿದೀನಿ ನೋಡ್ ಸರ್. ನಾ ಆ ವಾರ ಅಂತೂ ಧ್ಯಾನ ಮಾಡಿದ್ದು ಅವ್ರಂತೂ ಗುಣಮುಖರಾಗಿ ಅವ್ರಿಗೆ ಯಾವುದೇ ತೊಂದರೆ ಆಗದಂಗ ಅವ್ರೇನಪ್ಪಾ ಅಂದ್ರೆ ಅವ್ರ ಮನೆಗೆ ಹೋಗ್ಬೇಕು. ನಮ್ ಗದಗಿಗೆ ಬಂದಾರಂದ್ರೆ ಅವ್ರು ಪೂರ್ತಿಯಾಗಿ ಆರಾಮಾಗಿ ಹೋಗ್ಬೇಕು. ಮತ್ ಇಲ್ಲಿಂದ ಅಳ್ತಾ ಹೋಗ್ಬಾರ್ದು. ಅವ್ರು ದುಃಖ ಪಡೋದನ್ನ ನೋಡಕ್ಕೆ ಆಗ್ಲಿಲ್ಲ ನಮ್ಗ. ಅಷ್ಟ್ ನಾವು ಡೆಡಿಕೇಶನ್ ಆ ಒಂದು ವಾರ ಏನಂದ್ರೆ ಅವ್ರಿಗೋಸ್ಕರನೇ ಡೆಡಿಕೇಶನ್ ಮಾಡಿದ್ವಿ. ರಿಯಲಿ ಅವ್ರು ಎಷ್ಟು ಆರಾಮಾಗಿದಾರೆ ಅಂದ್ರೆ ದಿನನಿತ್ಯ ಅವರು ಏನಾದ್ರೂ ಯಾರಾದ್ರೂ ಆರಾಮಾಗಿರ ಅಂದ್ರೆ ನಮ್ಮ ಹೆಸರನ್ನೇ ತೆಗಿತಾರಂತ. ನಂಗೆ ನಿಜಕ್ಕೂ ಖುಷಿ ಆಗುತ್ತೆ ಸರ್. ಅದು ನಮ್ಮಂತ ಅಲ್ಲ, ಆ ವಿಶ್ವಶಕ್ತಿ ಮತ್ತೆ ನೀವು ಗುಡಾಕೇಶ ಧ್ಯಾನದ ಪ್ರಭಾವ, ಆ ಶಕ್ತಿ ಅವ್ರಿಗೆ ಸ್ವಲ್ಪ ವರ್ಕ್ ಮಾಡಿದೆ ಅಂತ ಅನ್ಕೋತೀನಿ ಸರ್. ಇಲ್ದಿದ್ರ ಅವ್ರು ನಿಜಕ್ಕೂ ನಾವು ಅವ್ರ ಕಂಡೀಷನ್ ನೋಡಿದ್ವಲ್ಲ, ಅವ್ರು ಉಳಿಯುವಂತ ಸ್ಥಿತಿಯಲ್ಲೇ ಇರ್ಲಿಲ್ಲ. ಅವ್ರಿಗೆ ಎಷ್ಟು ಆರಾಮಾಗಿದ್ದಾರೆ, ಓಡಾಡ್ಕೊಂಡಿದ್ದಾರೆ ಸರ್. ನಿಜವಾಗ್ಲೂ ಖುಷಿ ಆಗತ್ತೆ ನನಗೆ, ಬಹಳ ಖುಷಿ ಆಗತ್ತೆ ಸರ್. ಆಮೇಲೆ ಹಲವಾರು ನಾನು ಹೇಳಿದೆ ಗುಡಾಕೇಶ ಧ್ಯಾನದ ಸೇರಿದ ಮೇಲೆ ಹಲವಾರು ಅವಕಾಶಗಳು ಕೂಡ ಬಂದಿದಾವೆ ಅಂತ. ನೋಡಿ, ಹಲವಾರು ಅವಕಾಶಗಳು ಹೇಗ್ ಬಂದಿದಾವೆ ಅಂದ್ರೆ, ಫಸ್ಟ್ ಹೇಳ್ತೀನಿ. ನಾನು ಕೂಡ ಒಂದು ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನ ಸೇರ್ಕೊಂಡೆ. ಪ್ರಶಸ್ತಿಗೆ ಆಯ್ಕೆ ಆದೆ ಸರ್. ನೆಕ್ಸ್ಟ್ ನನ್ನ ಶಾಲೆದ್ ಹೇಳಕ್ ಇಷ್ಟಪಡ್ತೀನಿ. ನನ್ನ ಶಾಲೆಯಲ್ಲಿ ಏನಂದ್ರೆ 5ನೇ ಕ್ಲಾಸ್ವರೆಗೂ ಮಾತ್ರ ನಮ್ಮ ಶಾಲೆಯಲ್ಲಿ ಇರೋದು ತರಗತಿಗಳು. 5ನೇ ತರಗತಿಯಲ್ಲಿ ಇದ್ದಾಗ ಪ್ರತಿ ಮಕ್ಕಳು ಮೊದ್ಲೆಲ್ಲ ಏನಂದ್ರ ಹಾಡ್ ಹೇಳ್ರಿ, ಡ್ಯಾನ್ಸ್ ಹೇಳ್ರಿ ಅಂತಿದ್ವು. ಈಗೇನಂದ್ರ ಮಕ್ಳು ಧ್ಯಾನ ಮಾಡಿಸ್ತೀವ್ರಿ ಅಂತಾರ. ನಾನ್ ಧ್ಯಾನ ಮಾಡಿಸ್ತೀನ್ರಿ ಅಂತಾರ. ನಾವು ಮಕ್ಕಳನ್ನ ಕೂಡಿಸ್ಬೇಕಂದ್ರೆ ಕೈ ಮೇಲೆ, ಕೈ ಕೆಳಗೆ, ಹೀಗೆ ಎಲ್ಲಾ ಶಿಕ್ಷಕರು ಹೇಳೋದು ವಾಡಿಕೆ. ಬಟ್ ಈಗ ನಮ್ಮ ಶಾಲೆಯಲ್ಲಿ ಹೇಗೆ ವಾಡಿಕೆ ಇದೆ ಅಂದ್ರೆ, ಕಣ್ಮುಚ್ಚಿ, ಕಾಲ್ ಕ್ರಾಸ್ ಮಾಡಿ, ಕೈ ಕ್ರಾಸ್ ಮಾಡಿ, ಈ ರೀತಿ ವಾಡಿಕೆ ಇದೆ ಸರ್. ಆಮೇಲೆ ಯಾರಾದ್ರೂ CRPಗಳು ಯಾರಾದ್ರೂ ಹೀಗೆಲ್ಲಾ ಬಂದಾಗ ಏನ್ ನಿಮ್ ಸ್ಕೂಲಲ್ಲಿ ಭಾರಿ ಡೀಸೆಂಟ್ ಕುತ್ಕೊಂಡಾರ್ ಬಿಡ್ರಿ, ನಮ್ಮ ಸ್ಕೂಲಲ್ಲಿ ನೋಡ್ಬೇಕು ಎಷ್ಟು ದೊಡ್ಡ ಬಾಯಿ ಮಾಡ್ತಾವು ಅಂತ. ಯಾವ್ದಾರೋ ಇಲ್ಲೋ ಅನ್ನಂಗ್ ಕುತ್ಕೊಂಡ್ಬಿಟ್ಟಿದವು. ನೀವೇನಾದ್ರೂ ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ಮಕ್ಳು ಇಷ್ಟು ಡೀಸೆಂಟ್ ಆಗಿ ಕುತ್ಕೊಂಡು ಅಂದ್ರೆ ಗ್ರೇಟ್ ಬಿಡ್ರಿ, ಭಾರಿ ರಿಯಲಿ ಗ್ರೇಟ್ ಅಂತ ಹೇಳ್ತಾರೆ ಸರ್. ನಿಜವಾಗ್ಲೂ ಮಕ್ಕಳು, ಎಷ್ಟೋ ಮಕ್ಕಳು ಅನಾರೋಗ್ಯಕ್ಕೆ ಇದ್ವು, ಅವೆಷ್ಟೋ ಮಕ್ಕಳು ಹೆಲ್ತ್ ಇಂದ ಖುಷಿಯಾಗಿದಾವೆ ಸರ್. ದಿನ ಸ್ಕೂಲ್ ತಪ್ಪಿಸ್ತಿದ್ವು, ಶಾಲೆಗೆ ಬರ್ತಾ ಇರ್ಲಿಲ್ಲ. ಯಾವಾಗ ನಾನು ಈಗ ಧ್ಯಾನ ಹೇಳ್ಕೊಡ್ತಾ ಹೋದೆ, ಆ ಮಕ್ಕಳಿಗೆ ಖುಷಿ ಆಗ್ತು. ಎಲ್ಲರೂ ಕೂಡ, ಇವನ್ ಒಂದು ದೊಡ್ಡ ಹುಡುಗನು ನಾ ಧ್ಯಾನ ಮಾಡ್ತೀನ್ರಿ, ಟೀಚರ್ ಧ್ಯಾನ ಮಾಡಿಸ್ರಿ ಅಂತಾರ ಅವ್ರು. ಎಷ್ಟ್ ಖುಷಿ ಆಗತ್ತಂದ್ರ, ಯಪ್ಪ ಇವ್ರು ಯಾಕೆ ಬಂದ್ರ ಅಂತಾರ ಅನ್ಕೊಂಡಿದ್ದೆ. ಹಂಗನಲ್ಲ ಅವ್ರು, ಟೀಚರ್ ಬರ್ರಿ, ಟೀಚರ್ ಧ್ಯಾನ ಮಾಡಿಸ್ರಿ, ನಮಗ್ ಧ್ಯಾನ ಇಲ್ಲ ನಾನಾ ಧ್ಯಾನ ಹೇಳ್ಕೊಡ್ತೀನಿ, ನಾ ಧ್ಯಾನ ಹೇಳ್ಕೊಡ್ಲಿ ಅಂತಾರ. ಓ, ಇಷ್ಟು ಇಂಪ್ರೂವ್ಮೆಂಟ್ ಇದೆ ಅಲ್ಲ ಅಂತ. ಆಮೇಲೆ ಒಳ್ಳೆ ಅನುಭವ ಆಗುತ್ತೆ ಸರ್ ಅವ್ರಿಗೆ. ಪ್ರಕೃತಿ ಕಾಣಿಸುತ್ತೆ, ಆ ಹುಲಿ ಮೇಲೆ ಓಡಾಡೋ, ನಾನು ಹುಲಿ ಮೇಲೆ ಎಲ್ಲ ಓಡಾಡ್ದೆ ಸರ್ ಅಂತ ಹೇಳ್ತಾರೆ. ಆಮೇಲೆ ಅಲ್ಲಿ ಇರ್ತಕ್ಕಂಥ ಸುವಾಸನೆ ಹೂಗಳನ್ನು ನೋಡ್ದೆ, ಗಿಡ ನೋಡ್ದೆ, ಪ್ರಾಣಿ ಪಕ್ಷಿಗಳು ನೋಡ್ದೆ, ಹೀಗೆಲ್ಲ ಅನುಭವಗಳನ್ನ ಹೇಳ್ತವೆ. ಮತ್ತೆ ಜೊತೆಗೆ ಈ ಸಾರಿ ನಮ್ಮ ಶಾಲೆಯಲ್ಲಿ ಕೂಡ ಒಂದು ಚಿಕ್ಕ ಶಾಲೆ, ನಮ್ದು ಚಿಕ್ಕ ಶಾಲೆ ಆದ್ರೂ ಕೂಡ ಏನಂದ್ರೆ ಸಾಕಷ್ಟು ಅಡ್ಮಿಷನ್ ಆಗಿದಾವ್ ಸರ್. ಲಾಸ್ಟ್ ಟೈಮ್ ಅಲ್ಲಿ ನಮ್ಮ ಶಾಲೆಯಲ್ಲಿ 10 ಮಕ್ಕಳು ಪ್ರೈವೇಟ್ ಶಾಲೆಗೆ ಹೋಗಿದ್ರು. ಆ 10 ಮಕ್ಕಳನ್ನು ಗೌರ್ಮೆಂಟ್ ನಮ್ಮ ಶಾಲೆಗೇನೆ ಜಾಯ್ನ್ ಆಗಿದ್ದಾರೆ. ಅದು ಒಂದ್ ದೊಡ್ಡ ಖುಷಿ. ಲಾಸ್ಟ್ ಟೈಮ್ ಎಷ್ಟು ನಮ್ದು ಪ್ರೆಸೆಂಟ್ ಇತ್ತು, ಈ ಸಾರಿ ಕೂಡ ಅಷ್ಟೇ ಪ್ರೆಸೆನ್ಸ್ ಇದೆ. ಬಹಳ ಖುಷಿ ಆಗುತ್ತೆ ಸರ್. ಆಮೇಲೆ ಈ ಗುಡಾಕೇಶ ಧ್ಯಾನಕ್ಕೆ ಬಂದ್ಮೇಲೆ ತಾವು ಕೂಡ ಒಂದು ಅದ್ಭುತ ಅವಕಾಶವನ್ನ ನನಗೆ ಕೊಟ್ರಿ, ಸೀತಾಯನ ಸ್ವಾಧ್ಯಾಯ ಮಾಡುವಂತ ಅವಕಾಶ. ನಿಜಕ್ಕೂ ರೋಗಿ ಬಯಸಿದ್ದು ಅದೇ, ವೈದ್ಯರು ಹೇಳಿದ್ದು ಅದೇ ಅನ್ನೋ ಹಾಗೆ ನಾನು ಕೂಡ ಅದನ್ನ ಆಫ್ಲೈನ್ ಅಲ್ಲಿ ವೀಕ್ ಒಂದ್ಸಾರಿ ಮಾಡಿದ್ದೆ. ಬಟ್ ಇಷ್ಟು ಎಫೆಕ್ಟಿವ್ ಆಗಿ ಮಾಡಿದೀನಿ ಅಂದ್ರೆ ನನ್ನಷ್ಟಕ್ಕೆ ನಾನು ನಿಜವಾಗ್ಲೂ ಪ್ರಿಪೇರ್ ಏನಾಗಿಲ್ಲ. ಬಟ್ ಅವಾಗೇನೆ ಹೇಳ್ತಾ ಇದ್ದೆ, ಅದೇನೋ ನನ್ಗೆ ಸಂಬಂಧಪಟ್ಟಿದೆ ಏನೋ ಅನ್ನೋ ತರ ಇತ್ತು. ಬಹಳ ಅದ್ಭುತವಾದ ಸೀತಾಯನ ಪುಸ್ತಕ ಸರ್. ಸೀತೆ ಏನಾದ್ರೂ ನೋವು ಮಾಡ್ಕೊಂಡ್ರೆ ನನ್ಗೂ ಕೂಡ ನೋವು ಆಗೋದು, ದುಃಖ ಮಾಡ್ಕೊಂಡ್ರೆ ನನ್ಗೂ ದುಃಖ ಆಗೋದು, ಆಕೆ ಖುಷಿ ಪಟ್ಟಾಗ ಖುಷಿ ಆಗೋದು, ಆಕೆ 14 ವರ್ಷಗಳ ನಂತರ ಮರಳಿ ಮನೆಗೆ ಹೋದಾಗ, ಓ ನನಗೂ ಈಗ ಮದ್ವೆ ಆಗಿ 14 ವರ್ಷ ಆಯ್ತು, ಆಕೆ ಹೇಗೆ ಈಗ ಅನ್ಯೋನ್ಯವಾಗಿದ್ದಾಳೆ, ನಾನು ಕೂಡ ಆ ರೀತಿ ಅನ್ಯೋನ್ಯವಾಗಿ ಇದೀನಲ್ಲ ಅಂತ ಅನ್ಸುತ್ತೆ. ಆಮೇಲೆ ತಿರ್ಗಿ ಆಕಿ ಕಾಡಿಗೆ ಬಂದು ಮಕ್ಕಳನ್ನ ಹೆರೋದಾಗ್ಲಿ, ಒಬ್ಳೇ ಇರ್ತಾಳೆ, ಆ ಮಕ್ಕಳ ಲಾಲನೆ ಪೋಷಣೆ ಮಾಡ್ಕೊಂತಾಳೆ. ನಾನು ಕೂಡ ನನ್ನ ಒಂದು ಮಗುವಿನ ಲಾಲನೆ ಪೋಷಣೆಯನ್ನ 1 ತಿಂಗಳು ನನ್ನ ತಾಯಿಯ ಮನೆಯಲ್ಲಿ ಕಳೆದು ನೆಕ್ಸ್ಟ್ ಲಾಲನೆ ಪೋಷಣೆ ನಾನೇ ಮಾಡ್ಕೊಂಡೆ ಸರ್. ಆಮೇಲೆ ಆಕೆ ಕೂಡ 2 ಗಂಡು ಮಗುವಿಗೆ ಜನ್ಮ ನೀಡಿದಾಳೆ, ನಾನು ಕೂಡ 2 ಗಂಡು ಮಗುವಿಗೆ ಜನ್ಮ ನೀಡಿದ್ದೀನಿ. ಇವತ್ತಿನ ಸ್ವಾಧ್ಯಾಯ ನನಗೆ ಬಹಳ ಖುಷಿ ತಂದ್ಕೊಡ್ತು. ಯಾಕೆ ಅಂದ್ರೆ ಅಲ್ಲಿ ಅರುಂಧತಿ ಮತ್ತು ವಶಿಷ್ಠ ಮುನಿಗಳು ಅವ್ರಿಗೆ ಹೆಣ್ಮಕ್ಳು ಇರ್ತಾರೆ ಮತ್ತೆ ಗಂಡ್ಮಕ್ಳು ಇರ್ತಾರೆ. ಏನಂದ್ರೆ ವಿಶ್ವಾಮಿತ್ರ, ಕೌಶಿಕ ಮಹಾರಾಜ ಆ ಗೋವನ್ನ, ಅವರಲ್ಲಿ ಇರ್ತಕ್ಕಂಥ ಹೆವನ್ಲಿ ಕೌ ಅಂತಾರಲ್ಲ, ಆ ಕೌವನ್ನ ಕೊಡೋದಿಲ್ಲ. ಅದಕ್ಕೋಸ್ಕರ ಶಾಪ ಆಗ್ತಾನೆ, ನೀವು ಎಲ್ಲ ಗಂಡ್ ಮಕ್ಳು ಏನಂದ್ರೆ ಸತ್ತು ಹೋಗ್ಲಿ ಅಂತ ಅಂದಾಗ ಹೆಣ್ಮಕ್ಳು ಅಷ್ಟೇ ಉಳಿತಾರೆ. ಹೆಣ್ಮಕ್ಳು ಉಳಿದಾಗ
ಅಮ್ಮ ಏನು ಇದು ಏನಾದ್ರೂ ಒಂದು ದಾರಿ ತೋರ್ಬೇಕಲ್ಲ ಅಂತ ಅಂದಾಗ ಏನಂದ್ರೆ ಇನ್ಮೇಲೆ ನೀನು ಯಾರು ಕೂಡ ಯಾವ ತಂದೆ ತಾಯಿ ಕೂಡ ನೋವು ಪಟ್ಕೋಬಾರ್ದು, ದುಃಖ ಪಟ್ಕೋಬಾರ್ದು, ಅಂತ ಲೋಕವನ್ನ ಸೃಷ್ಟಿ ಮಾಡು ಅಂತ ಅಂದಾಗ ಆಯ್ತಮ್ಮ ಅಂತ ಹೇಳಿ ಅಂತ ಲೋಕವನ್ನ ಸೃಷ್ಟಿ ಮಾಡ್ತಾರ. ಆ ಮಾತನ್ನ ಲವ ಕುಶ ಸೀತೆ ಕೇಳ್ತಾಳೆ, ಸೀತೆಗೆ ಕತೆ ಹೇಳ್ತಿರ್ತಾಳೆ ಸೀತೆ. ಅವಾಗ ಅಮ್ಮ ನಿನಗ್ ಮತ್ತೆ ಹೆಣ್ಮಕ್ಳು ಇಲ್ಲಲ್ಲ, ನಾವಿಬ್ರು ಗಂಡ್ ಮಕ್ಳು, ಮತ್ ನಿನ್ನನ್ ಯಾರ್ ಕಾಪಾಡ್ತಾರೆ ಅಂದಾಗ ನನ್ಗ ಅದೇ ಅನುಭವ ಆಯ್ತು, ನನಗೂ ಎರಡೇ ಅಲ್ವಾ ಗಂಡ್ ಮಕ್ಳು ಇರೋದು ಅಂತ. ಇಲ್ಲ, ನಿನ್ ಮಕ್ಳು ನನ್ಗೆ ಹೆಣ್ಣು ಮೊಮ್ಮಕ್ಳು ಬಂದ್ ನನ್ನನ್ನ ರಕ್ಷಣೆ ಮಾಡ್ತಾರೆ ಅಂತ ಹೇಳ್ತಾರೆ. ನನ್ಗೂ ಕೂಡ ಅದೇ ರೀತಿ ನನ್ನ ಹೆಣ್ಣು ಮೊಮ್ಮಕ್ಳೆ ಬಂದ್ ನನ್ನನ್ನು ರಕ್ಷಣೆ ಮಾಡ್ಬೋದು ಅಂತ ಅನ್ಕೋತೀನಿ ಮಾಸ್ಟರ್ಸ್. ಹೀಗೆ ಸಾಕಷ್ಟು ಅನುಭವಗಳಾಗಿದ್ದಾವೆ. ಸಾಕಷ್ಟು ಸ್ಕಿನ್ ಪ್ರಾಬ್ಲಮ್ ಇಂದ ತುಂಬಾ ಪ್ಯೂರ್ ಕ್ಲಿಯರ್ ಆಗಿದ್ದೀನಿ. ನೆಗಡಿಯಿಂದ ಪ್ಯೂರ್ ಕ್ಲಿಯರ್ ಆಗಿದ್ದೀನಿ. ಆಮೇಲೆ ಥೈರಾಯ್ಡ್ ಅನ್ನೋದಿತ್ತು, ಅದು ಕೂಡ ನಾರ್ಮಲ್ ಆಗಿದೆ. ಆಮೇಲೆ ತುಂಬಾ ಟೆನ್ಷನ್ ಇರ್ತಿತ್ತು, ಆ ಟೆನ್ಷನ್ ಫ್ರೀ ಆಗಿದ್ದೀನಿ. ತಲೆನೋವು ಇರ್ತಿತ್ತು ಮೊದಲೆಲ್ಲ ಸಿಕ್ಕಾಪಟ್ಟೆ, ಸ್ವಲ್ಪ ಬಿಸಿಲಿಗೆ ಹೋದ್ರೂ ಸಾಕು ತಲೆನೋವು ಬರ್ತಿತ್ತು. ಆ ತಲೆನೋವಿಂದನೂ ಏನಂದ್ರೆ ಆಚೆ ಬಂದಿದ್ದೀನಿ. ಆಮೇಲೆ ಸಾಕಷ್ಟು ಅವಕಾಶಗಳು ಸಿಕ್ಕಿದವನ್ನೆಲ್ಲ, ನನಗೆ ಮೇನ್ ಅವಕಾಶ ಸಿಕ್ಕಿದ್ದು ಅಂದ್ರೆ ವೃದ್ಧಾಶ್ರಮಕ್ಕೆ ಹೋಗಿ ಧ್ಯಾನ ಹೇಳ್ಕೊಡುವಂತ ಒಂದು ಅವಕಾಶ ಸಿಕ್ತು ಸರ್. ಅದು ನಿಜಕ್ಕೂ ನನಗೆ ಬಹಳಷ್ಟು ಖುಷಿ ತಂದ್ಕೊಡ್ತು. ಅವರು ನಾನು ಹೇಳಿದಾಗ ಅವ್ರು ಎಷ್ಟು ಖುಷಿ ಪಟ್ರು ಅಂದ್ರೆ, ನನಗೆ ಈ ಒಂದು 10 ನಿಮಿಷ ಅವ್ರನ್ನ ಧ್ಯಾನ ಕೂರಿಸಿದಾಗ ನನಗೆ ಆಂಜನೇಯ ಕಂಡ, ನನಗೆ ಪಾರ್ವತಿ ಪರಮೇಶ್ವರ ಕಂಡ ಅಂದಾಗ, ನಾನು ಇಂತಹ ಮಹಾನ್ ಜೀವಿಗಳಿಗೆ ಹೇಳಿಕೊಡೋ ಒಂದು ಸೌಭಾಗ್ಯ ಸಿಕ್ತಲ್ಲ ನನ್ಗೆ ಇಂಥವ್ರಿಗೆ ಅಂತ ಹೇಳಿ ಅವರೊಂದಿಗೆ ಕಳೆದ್ನಲ್ಲ ಆ ಕ್ಷಣ ಬಹಳಷ್ಟು ಖುಷಿ ತಂದ್ಕೊಡ್ತು. ಯಾರಾದ್ರೂ ಪಿರಾಮಿಡ್ ಕಟ್ಲಿಕ್ಕೆ ಆಹ್ವಾನ ಮಾಡಿದ್ರೆ ಕರಿತಿರ್ತಾರೆ, ಅದು ಬಹಳ ಖುಷಿ ತಂದ್ಕೊಡ್ತು. ಆಮೇಲೆ ಈಗ ನಾನು ಏನಂದ್ರೆ ಟೈಮ್ ಸಿಕ್ಕರೆ ಸಾಕು, ಹೆಚ್ಚು 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 ಆ ಸಮಯವನ್ನ ನಾನು ಧ್ಯಾನಕ್ಕಾಗೇ ಮೀಸಲಿಡ್ತೀನಿ. ಮೊದ್ಲೆಲ್ಲ ಅನ್ನೆಸರಿ ಟೈಮ್ ತುಂಬಾ ವೇಸ್ಟ್ ಮಾಡ್ತಾ ಇದ್ದೆ. ಈಗ ಟೈಮ್ ಪಂಕ್ಚುಯಾಲಿಟಿ ಅನ್ನೋದು ತುಂಬಾನೇ ಏನಂದ್ರೆ ಒಂಚೂರು ಕೂಡ ಟೈಮ್ ನ ವೇಸ್ಟ್ ಮಾಡಕ್ ಇಷ್ಟ ಪಡೋದಿಲ್ಲ. ಈ ನಮ್ಮ ಏನಂದ್ರೆ ಆಧ್ಯಾತ್ಮಿಕ ಜೀವನಕ್ಕೆ ಹೆಚ್ಚು 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 ಅಂದ್ರೆ ಒಲವು ಕೊಟ್ಟಿದೀವಿ. ಎಷ್ಟೊತ್ತು ಕುತ್ಕೊಂಡು ಧ್ಯಾನ ಮಾಡು ಅಂದ್ರೂ ಕೂಡ ಒಂದು ಬೆನ್ನು ಹೊರಗದೇನೆ 5 ಗಂಟೆ ಕೂಡಿ 8 ಗಂಟೆ ಕೂಡಿ ಅಂದ್ರೂ ಕೂಡ ಕೂತು ಧ್ಯಾನ ಮಾಡ್ತೀವಿ. ಆ ಅನುಭವ ನಮಗೆ ಹುಬ್ಳಿ ಪಿರಾಮಿಡ್ ಅಲ್ಲೇ ಆಗಿದೆ. ಅವತ್ತು ನೀವು ನಿಮ್ಮ ಮಾರ್ಗದರ್ಶನದ ಮುಖಾಂತರ ನಾವು ಅವತ್ತು ಧ್ಯಾನ ಕೂತ್ಕೊಂಡ್ವಿ. ನಾವು ಧ್ಯಾನಿಗಳಾದವ್ರು ಎಷ್ಟೋ ಜನ ಮಲ್ಕೊಂಡಿದ್ರು, ನಾವು ಗುಡಾಕೇಶ ಧ್ಯಾನಿಗಳಾದವರು ಸಾಧನೆ ಮಾಡ್ಲಿಕ್ಕೆ ಬಂದಿದೀವಿ, ಮಲ್ಗೋದಕ್ಕಲ್ಲ. ಅದು ಇಂಥ ಕಿಂಗ್ಸ್ ಚೇಂಬರ್ ಅಲ್ಲಿ ನೀವು ಇವತ್ತು ಹೇಳಿದ್ರೆ ನಾವು ಎತ್ತರದ ಸ್ಥಾನದಲ್ಲಿ ಕುತ್ಕೊಂಡು ಧ್ಯಾನ ಮಾಡ್ಬೇಕು. ಅದಕ್ಕೆ ಸರ್ ನಾವು ಇವತ್ತಿಷ್ಟು ಎತ್ತರದಲ್ಲಿ ಇದೀವಿ ನಿಮ್ಮ ಮಾರ್ಗದರ್ಶನದ ಮುಖಾಂತರ. ಅದಕ್ಕೆ ನಾವು ಅವತ್ತು ಆ ಎತ್ತರದ ಸ್ಥಾನದಲ್ಲೇ ಕುತ್ಕೊಂಡು 5-6 ಗಂಟೆ ಧ್ಯಾನ ಮಾಡಿದ್ರು ನಾವ್ ಎಷ್ಟು ಅವೇರ್ನೆಸ್ ಇತ್ತ ಅಂದ್ರೆ ಇಷ್ಟು ಕೂಡ ನಿದ್ದೆ ಬರಲಿಲ್ಲ. ಅವತ್ತು ಅನಿಸ್ತು ಸರ್ ಜೊತೆ ಕುತ್ಕೊಂಡು ನಾವು ಒಂದು ಮಂಡಲ ಹಿಂಗ್ ಮಾಡ್ಬೇಕು ನೋಡಪ್ಪ, ಅದ್ ಎಲ್ಲಿಗ್ ಕರ್ಕೊಂಡು ಹೋಗ್ತಾರೋ ನಮ್ಮನ್ನ ಅಂತ. ಹಾಗೇನೆ ನೀವು ನಮ್ಮನ್ನ ಅದೇ ಎತ್ತರ ಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀರಾ. ಕಾಶಿ ಯಾತ್ರೆ ಹೀಗೆಲ್ಲ ನಾವೆಲ್ಲ ಪಾಲ್ಗೊಂಡು ಏನಂದ್ರ ಆ ಆನಂದವನ್ನ ನಾವು ಪಡಿತೀವಿ ಸರ್. ನಿಜಕ್ಕೂ ಬಹಳಷ್ಟು ಆನಂದ ಇದೆ, ಆತ್ಮಾನಂದ ಇದೆ, ಪರಮಾನಂದ ಇದೆ. ನಿಜಕ್ಕೂ ಈ ಧ್ಯಾನ ಸಿಕ್ಕಿರೋದು ನಮ್ಮ ಆತ್ಮವನ್ನು ಉದ್ಧರಿಸಿಕೊಳ್ಳಲಿಕ್ಕೆ ತುಂಬಾ ಅದ್ಭುತ ಅವಕಾಶ ಅಂತ ಹೇಳ್ಬೋದು ಮಾಸ್ಟರ್. ಬಹಳ ಬಹಳ ಖುಷಿ ಆಗುತ್ತೆ ನಿಜಕ್ಕೂ. ನಾನು ಕೂಡ ಈ ಗುಡಾಕೇಶ ಧ್ಯಾನಕ್ಕೆ ಸೇರಿದ್ರಿಂದ ನಮ್ಮ ಮನೆಯಲ್ಲೇ ಎಷ್ಟೊಂದು ಪರಿವರ್ತನೆ ಆಗಿದೆ. ಎಷ್ಟು ಏನಂದ್ರೆ ಟೈಮು ಇಷ್ಟು ನಾವು ಒಂಚೂರು ಕೂಡ ವೇಸ್ಟ್ ಮಾಡಕ್ ಇಷ್ಟ ಪಡೋದಿಲ್ಲ. ಹೌದಲ್ವಾ? ನಾವು ಧ್ಯಾನ ಮಾಡ್ಬೇಕು, ಇನ್ನೊಬ್ರಿಗೆ ಧ್ಯಾನ ಹೇಳ್ಕೊಡೋದ್ರಲ್ಲಿ ಅದೆಷ್ಟು ಖುಷಿ ಇದೆ. ನೀವ್ ಹೇಳಿದ್ರಲ್ಲ, ಒಬ್ರಿಗೆ ಧ್ಯಾನ ಹೇಳ್ಕೊಟ್ರೆ 100 ರೂಪಾಯಿ ಲಾಭ, ಒಬ್ರಿಗೆ ಅಲ್ಲ, ಧ್ಯಾನ ಹೇಳಿದ್ರೆ 100 ರೂಪಾಯಿ ಲಾಭ, ಧ್ಯಾನ ಮಾಡಿದ್ರೆ 1000 ರೂಪಾಯಿ ಲಾಭ ಅನ್ನೋ ಹಾಗೆ ನಾವು ಕೂಡ ಏನಂದ್ರೆ ಧ್ಯಾನವನ್ನು ಮಾಡ್ತಾ ಧ್ಯಾನವನ್ನು ಪ್ರಚಾರ ಮಾಡ್ತಾ 100 ಅಲ್ಲ, 1000 ಅಲ್ಲ, ಲಕ್ಷದ ಲಾಭವನ್ನ ನಾವು ಕೂಡ ಪಡಿತೀವಿ ಸರ್. ಆ ಲಾಭವನ್ನ ಪಡಿತಾ ಇದ್ದೀವಿ. ತುಂಬಾ ಎಲ್ಲಾ ರೀತಿಯಲ್ಲೂ ಕೂಡ ದೈಹಿಕವಾಗಿ, ಮಾನಸಿಕವಾಗಿ, ಬೌದ್ಧಿಕವಾಗಿ, ಆಧ್ಯಾತ್ಮಿಕವಾಗಿ ಏನಂದ್ರ ಸರ್ವತೋಮುಖವಾದ ಅಭಿವೃದ್ಧಿಯನ್ನ ಈ ಗುಡಾಕೇಶ ಧ್ಯಾನದಿಂದ ಪಡೆದಿದ್ದೀವಿ. ಅದಕ್ಕೆ ತಮ್ಮ ಮಾರ್ಗದರ್ಶನೇ ಕಾರಣ ಅಂತ ಹೇಳ್ಬೋದು. ತಮ್ಮ ಮಾರ್ಗದರ್ಶನ ಸರ್ ಇಲ್ಲ ಅಂದ್ರೆ ನಾವು ಇಷ್ಟು ಚೇರ್ಫುಲ್ ಆಗಿ ಇಷ್ಟು ಇಷ್ಟು ಹೊತ್ತಲ್ಲಿ ಗಡತ್ತಾಗಿ ನಿದ್ದೆ ಹೊಡಿತಾ ಇದ್ದವರು ಇಷ್ಟು ಜಾಗೃತ ಸ್ಥಿತಿಯಲ್ಲಿ ಇದ್ಕೊಂಡು ಕಣ್ಣನ್ನ ಅರಳಿಸಿ ನಿಮ್ ಜೊತೆ ಮಾತಾಡ್ತಾ ಇದ್ದೀವಿ, ನಮ್ಮೆಲ್ಲ ಆತ್ಮದ ಬಂಧುಗಳ ಜೊತೆ ಮಾತಾಡ್ತಾ ಇದ್ದೀವಿ ಅಂದ್ರೆ ಅದಕ್ಕೆ ಗುಡಾಕೇಶ ಧ್ಯಾನನೇ ಕಾರಣ ಅಂತ ಹೇಳ್ಬಹುದು ಮಾಸ್ಟರ್ಸ್. ಓಕೆ ಸರ್.
ಅವೆಲ್ಲ ಆ ಕರ್ಮ ಪ್ರಕ್ಷಾಳನ ಆಗಿರ್ಬೋದು, ಆ ಗರ್ಭಾಶಯ ಆಗಿರ್ಬೋದು, ಎಷ್ಟೋ ಜನ ಸ್ತ್ರೀಯರಿಗೆ ಮಾದರಿ. ಹೇಗಂದ್ರೆ ನಾವೆಷ್ಟೋ ಜನ ಮಿಸ್ಕ್ಯಾರಿ ಆಗಿರತ್ತೆ, ಇಲ್ಲ ನಾವೇ ಮಿಸ್ಕ್ಯಾರಿ ಮಾಡ್ಕೊಂಡಿರ್ತೀವಿ, ಅನ್ಕೊಂಡಿರ್ತೀವಿ ಹಿಂಗಲ್ಲಪ್ಪ ಇಷ್ಟೊಂದು ನಾವು ಮೋಸ ಮಾಡ್ಬಿಟ್ವಲ್ಲ, ಇಷ್ಟೊಂದು ಪಾಪ ಮಾಡ್ಬಿಟ್ವಲ್ಲ ಅಂತ ಅನ್ಕೊಂಡಿರ್ತೀವಿ. ಬಟ್ ಆ ಕರ್ಮ ಪಕ್ಷದಲ್ಲಿ, ಆ ಗರ್ಭಾಶಯದಲ್ಲಿ ನಾವು ಆ ಪ್ಲೇಸ್ ಮೇಲೆ ಇಟ್ಕೊಂಡು ಧ್ಯಾನ ಮಾಡಿದಾಗ ಏನೋ ನಮ್ಮ ಕರ್ಮ ಕಳಿತಪ್ಪ, ಒಂದು ಆತ್ಮ ತೃಪ್ತಿ ನಮ್ಮಲ್ಲಿ. ಎಷ್ಟೋ ಹೆಣ್ಮಕ್ಳಿಗೆ ಆಗಿರ್ಬೋದು. ಆಮೇಲೆ ಕರ್ಮ ಪ್ರಕ್ಷಾಳನದಲ್ಲಿ ಏನೋ ಹಿಂದಿನ ಕರ್ಮಗಳು ಮಾಡಿರ್ತೀವಿ, ತಿಳಿಯದೇನೋ ತಪ್ಪುಗಳನ್ನ ಮಾಡಿರ್ತೀವಿ. ಆ ತಪ್ಪಿಗೂ ಕೂಡ ನಮ್ಮ ಸಾಧನೆಯ ಮೂಲಕ ಒಂದು ಕ್ಷಮೆಯನ್ನ ಕಂಡ್ಕೋಬಹುದಲ್ಲ ಅನ್ನೋ ಒಂದು ದೊಡ್ಡ ಖುಷಿ ಇದೆ ಸರ್ ನೀವು ಮಾಡಿಸೋ ಧ್ಯಾನದಲ್ಲಿ. ಯಾಕಂದ್ರೆ ಅಷ್ಟು ನೀವು ಅವೇರ್ನೆಸ್ ನಿಂದ ಕುತ್ಕೊಂಡು ನಮ್ಮೆಲ್ಲರನ್ನ ಜಾಗೃತ ಸ್ಥಿತಿಗೆ ಕರೆದೊಯ್ತಾ ಇದ್ದೀರಾ ಅಂದ್ರೆ ನಾವು ಕೂಡ ಅಷ್ಟೇ ಜಾಗೃತ ಸ್ಥಿತಿಯಲ್ಲಿ ಇದ್ಕೊಂಡು ಧ್ಯಾನ ಮಾಡಿದಾಗ ಅದ್ಭುತ ಫಲಿತಾಂಶಗಳನ್ನ ನಾವೆಲ್ಲರೂ ಕೂಡ ಪಡೆದಿದ್ದೀವಿ. ನಾನು ಒಬ್ಳೇ ಅಲ್ಲ, ಇಲ್ಲಿ ಇರ್ತಕ್ಕಂಥ ಜೂಮ್ ಮತ್ತು ಯೂಟ್ಯೂಬ್ ನಲ್ಲಿ ವೀಕ್ಷಣೆ ಮಾಡ್ತಾ ಇದೀರಲ್ಲ, ಎಲ್ಲರೂ ಕೂಡ ಅದ್ಭುತ ಅದ್ಭುತ ಅವಕಾಶಗಳನ್ನು ಪಡೆದುಕೊಂಡಿದ್ದಾರೆ, ಅದ್ಭುತ ಲಾಭವನ್ನು ಪಡೆದುಕೊಂಡಿದ್ದಾರೆ, ಫಲಿತಾಂಶವನ್ನು ಪಡೆದುಕೊಂಡಿದ್ದಾರೆ. ಅವರೆಲ್ಲರೂ ಕೂಡ ತಮ್ಮ ಮುಂದೆ ಪ್ರಸ್ತುತ ಪಡಿಸಿದ್ದಾರೆ. ಅದನ್ನೆಲ್ಲ ಕೇಳಿದಾಗ ನಮಗೂ ಕೂಡ ಏನಂದ್ರೆ ಒಂದು ಏನಂದ್ರೆ ಒಬ್ಬರನ್ನೊಬ್ಬರನ್ನ ಕೇಳಿದಾಗ ಓ ನಾನು ಮಾಡ್ಬೇಕು ಇನ್ನೊಬ್ರಿಗೂ ಹೇಳ್ಬೇಕು ಅಂದಾಗ ಏನಂದ್ರೆ ನಾವು ಮಾಡ್ತಾ ಇರೋದು ಇದೊಂದು ವಿಶ್ವ ಶಾಂತಿಗಾಗಿ, ಈ ಪ್ರಪಂಚದ ಶಾಂತಿಗಾಗಿ ನೀವು ಮಾಡ್ತಾ ಇರೋದು. ಅದಕ್ಕೇನೆ ನಮ್ಮೆಲ್ಲರಿಗೂ ಮಾರ್ಗದರ್ಶನ ನೀಡ್ತಾ ಇದ್ದೀರಿ. ಕೇವಲ ಇದು ನನಗಾಗಿ ಅಲ್ಲ, ನಮ್ಮೆಲ್ಲರಿಗಾಗಿ ಅಂತ, ಈ ವಿಶ್ವ ಕಲ್ಯಾಣಕ್ಕಾಗಿ ನೀವು ಕೈ ಜೋಡಿಸಿದಾರಲ್ಲ ಸರ್, ಆ ನಿಮ್ಮ ನಿಮ್ಮ ಚರಣಗಳಿಗೆ ನಮಸ್ಕಾರಗಳು ಸರ್. ರಿಯಲಿ ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಮೇಡಮ್, ವೆರಿ ಗುಡ್. ಕೊನೆಯದಾಗಿ ನಮ್ಮ ನೀವ್ ಹೇಳೋದ್ ಬೇಡ, ನಾನೇ ಹೇಳ್ತೀನಿ ಸರ್ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ. ಶರಣರ ಬರುವಮೆಗೆ ಜೀವಾಳವಯ್ಯ ಅನ್ನೋ ಹಾಗೆ ತಾವೆಲ್ಲರೂ ಈ ಸಾರಿ ಗದಗ ಯಜ್ಞದಲ್ಲಿ ಬರ್ತೀರಿ ಅಂತ ನಾನು ಕಾಯ್ಕೊಂಡು ಕೂತಿದ್ದೀನಿ. ತಾವೆಲ್ಲರೂ ಆದಷ್ಟು ಬೇಗನೆ, ನಾಳೆ ಅಂತೂ 100% ಡೇಟ್ ಫಿಕ್ಸ್ ಆಗುತ್ತೆ. ತಾವೆಲ್ಲರೂ ಕೂಡ ಯಾರು ತಪ್ಪಿಸ್ತೇನೆ ಈ ಗದಗ ಯಜ್ಞದಲ್ಲಿ ಬರ್ಬೇಕು, ತಮ್ಮ ಆತ್ಮವನ್ನ ಉನ್ನತೀಕರಿಸ್ಕೊಳ್ಬೇಕು. ನನಗೆ ಯಾಕೆ ಈ ತರ ಬಂತು ಅಂದ್ರೆ ಅಲ್ಲಿ ಧ್ಯಾನವನ್ನು ಮಾಡಿಸಿದಾಗ ನಮ್ಮ ಗದಗಿನಲ್ಲಿ ಎಷ್ಟೋ ಜನ ಕುರುಡರಿದ್ದಾರೆ. ಅಲ್ಲಿ ನಾವು ಕಣ್ಣನ್ನ ಕಟ್ಕೊಂಡು ಕುರುಡರಾಗಿದ್ರು ಅದೆಷ್ಟು ಅವೇರ್ನೆಸ್ ಆಗಿ ಇದ್ಕೊಂಡು ಧ್ಯಾನ ಮಾಡಿದ್ವಿ. ಯಾಕೆ ನಮ್ ಗದಗ್ನಲ್ಲಿ ಈ ರೀತಿ ಮಾಡಬಾರ್ದು ನಮ್ಮ ಮಠದಲ್ಲಿ ಅಂತ ಬಂತು. ಒಂದೇ ಸಾರಿ ನಾನು ಜಸ್ಟ್ ಅಂದೆ, ಸರ್ ಕೂಡ ಗದಗಲ್ಲೇ ಮಾಡ್ಬೇಕು ಅಂತ ಅವರಲ್ಲೂ ಕೂಡ ಥಾಟ್ ಬಂತು. ಬಟ್ ನಾವು ಹಂತವಾಗಿ ಪ್ರಯತ್ನ ಮಾಡ್ತಾ ಇದ್ವಿ. ನಾಳೆ ದಿನ ನಮಗೆ ಸೂಕ್ತವಾದ ಡೇಟ್ ಸಿಗುತ್ತೆ. ತಾವೆಲ್ಲರೂ ಕೂಡ ಆಗಮಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರನ್ನು ಕೂಡ ವಿನಂತಿಸ್ಕೊಳ್ತೀನಿ. ಹಾಗೇನೆ ಭೂಮಿಯಲ್ಲಿ ಬಿತ್ತಿದ ಬೀಜ, ಎದೆಯಲ್ಲಿ ಬಿದ್ದ ಅಕ್ಷರ ಒಂದಲ್ಲ ಒಂದು ದಿನ ಫಲ ಕೊಟ್ಟೇ ಕೊಡುತ್ತದೆ. ಆದರೆ ಅದನ್ನು ಸಾಧಿಸುವ ಅಚಲವಾದ ನಂಬಿಕೆ, ದೃಢವಾದ ಮನಸ್ಸು ನಮ್ಮಲ್ಲಿರ್ಬೇಕು. ಅದೆಲ್ಲ ಇದ್ದಿದ್ದಕ್ಕೇನೆ ಈ ರೀತಿ ಸಾಕ್ತಾ ಇದೀವಿ. ಇನ್ನೂ ಕೂಡ ಹೆಚ್ಚು ದೃಢತೆಯನ್ನ ಬೆಳೆಸ್ಕೊಳ್ಳಿ, ನಂಬಿಕೆಯನ್ನ ಬೆಳೆಸ್ಕೊಳ್ಳಿ ಧ್ಯಾನದ ಬಗ್ಗೆ. ಅಂದಾಗ ನಾವು ಇನ್ನೂ ನಮ್ಮ ಯಶಸ್ಸನ್ನ ಇನ್ನೂ ಉನ್ನತ ಮಟ್ಟದಲ್ಲಿ ಏರ್ಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ನಾವೆಲ್ಲರೂ ಧ್ಯಾನ ಪ್ರಚಾರ ಮಾಡಿದಾಗ ಈಗ ನಮ್ಮ ಸಾಧನೆ ಹೇಗಿದೆ ಅಂದ್ರೆ ಸಾಸಿವೆ ಕಾಳಷ್ಟಿದೆ. ನಾವೆಲ್ಲರೂ ಸಾಗರದಷ್ಟು ಸಾಧನೆ ಮಾಡಿ ನಮ್ಮ ಆತ್ಮವನ್ನ ಉನ್ನತೀಕರಿಸ್ಕೊಳ್ಳೋಣ ಅಂತ ಹೇಳ್ತಾ ನನ್ನ ಧ್ಯಾನದ ಅನುಭವಗಳಿಗೆ ವಿರಾಮವನ್ನು ನೀಡ್ತೀನಿ. ಸಮಯ ಆಯ್ತು. ಮುಂದಿನ ವಿಷಯವನ್ನ ಸರ್ಗೆ ಬಿಟ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ವೆರಿ ಗುಡ್. ತುಂಬಾ ಚೆನ್ನಾಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸು. ತುಂಬಾ ಜನರಿಗೆ ಅದು ಮೋಟಿವೇಶನ್ ಆಗಿರ್ತದೆ. ಮತ್ತೆ ಎಲ್ಲಿವರೆಗೂ ಮಾಡ್ಬೇಕಂತ ಮಾಡಿರಿ ಗುಡಾಕೇಶ? ಸರ್ ಈಗೂನು ಮಾಡ್ತಾ ಇದೀವಿ, ಹಂಗೂನು ಸ್ವಲ್ಪ ಒಂದೊಂದ್ಸರಿ ಸ್ಕಿಪ್ ಆಗತ್ತೆ, ಇಲ್ಲ ಅಂತಾನು ಹೇಳಲ್ಲ. ಸಂಸಾರದಲ್ಲಿ ಇದೀವಲ್ಲ, ಮಕ್ಕಳು ಇದೆಲ್ಲ ನೀ ಧ್ಯಾನ ಮಾಡ್ತಾ ಇದೀಯ ಅಂತ ಅಂತಿರ್ತಾರೆ. ನೀವ್ ಯಾವಾಗ ಬೇಕು ಕಾಲೇಜ್ಗೆ ಹೋಗ್ತೀರಪ್ಪ, ನಾನು ಆರಾಮಾಗಿ ಗುಡಾಕೇಶ ಧ್ಯಾನ ಮಾಡ್ಕೊಂಡಿರ್ತೀನಿ. ಕೊನೆವರೆಗೂ ಮಾಡ್ತೀವಿ ಸರ್ ಧ್ಯಾನನ. ಇದು ಒಂದು ಒಳ್ಳೆ ಪ್ಲಾಟ್ಫಾರ್ಮ್, ಇದೊಂದು ವಜ್ರದ ಗನಿ. ಈ ವಜ್ರದ ಗನಿಯನ್ನು ಬಿಟ್ಟು ಬೇರೆದಕ್ಕೆ ಯಾಕೆ ಹೋಗೋಣ ಸರ್ ನಾವು? ಓಲ್ಡ್ ಈಸ್ ಗೋಲ್ಡ್ ಸರ್, ನ್ಯೂ ಈಸ್ ಡೈಮಂಡ್. ಸೊ ಡೈಮಂಡ್ ಅನ್ನೇ ಅರಸ್ಕೊಂಡಿರ್ತೀವಿ. ಓಕೆ ಮೇಡಮ್, ಥ್ಯಾಂಕ್ ಯು. ಓಕೆ ಮಾಸ್ಟರ್, ಯಾರಾದರೂ ಏನಾದ್ರು ಹ್ಯಾಂಡ್ ರೈಸ್ ಮಾಡಿ ಮಾತಾಡೋರು ಇದ್ರೆ ಬೇಗ. ವಿಶಾಲ ಮಾಸ್ಟರ್ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ತೆ ಅನಿತಾ ಮೇಡಮ್.
ನಿಮ್ಮ ಅನುಭವ ಹೇಗಿತ್ತು ಅಂತ ಹೇಳಿದ್ರೆ ಗದಗಿನ ಭಾಷೆ ನಮ್ಮೆಲ್ಲರನ್ನ ಕಣ್ಣು ಹರಳಿಸ್ಕೊಂಡು ಕೂತ್ಬಿಟ್ಟಿದೀವಿ, ಆ ಕಡೆ ಈ ಕಡೆ ಹಲ್ಲಾಡ್ದೆ. ಹೇಗಿದೆ ನಿಮ್ದು? ಒಂದ ಎರಡ ಮೂರ ನಾಲ್ಕ ಅನುಭವ ಕೇಳಲಿಕ್ಕೆ, ಹತ್ತಾರು ನಿಮ್ಮದು. ಅಯ್ಯೋ ಈಗ ಮುಗಿಸ್ತಾರೆ ಅಂದ್ರೆ ಅದು ನಾನ್ ಸ್ಟಾಪ್ ಮಾತಲ್ಲಿ ಮಾತಾಡ್ತಿದ್ದೀರಾ. ನೀವು ಹೇಳಿದ್ರಿ ವಾಕ್ಚಾತುರ್ಯ ಬಂತು ಅಂತ ಹೇಳಿ, ಆದ್ರೆ ನಿಮ್ ಮಾತುಗಳು ನೋಡಿನೇ ನಮಗೆ ಗೊತ್ತಾಗುತ್ತೆ ವಾಕ್ಚಾತುರ್ಯ ಬಂದಿದೆ ಅಂತೇಳಿ. ನಾನ್ ಸ್ಟಾಪ್ ಆಗಿ ಮಾತಾಡ್ತಾ ಇದ್ದೀರಾ. ನಾನು ನಿಮ್ದು ಒಂದ್ ದಿನ ಸೀತಾಯಣ ಕೇಳಿದ್ದೆ, ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರಿ. ಆದ್ರೆ ಆ ಟೈಮಲ್ಲಿ ನಂಗೆ ಅಡ್ಜಸ್ಟ್ ಆಗ್ತಿರ್ಲಿಲ್ಲ ಜಾಯಿನ್ ಆಗ್ಲಿಕ್ಕೆ. ಅದು ಒಂದು ದಿನನೇ ತುಂಬಾ, ಅದು ನಾನು ಸೀತಾಯಣ ಬುಕ್ ಓದೋಣ ಅಂತಂದೇಳಿ ಓದಕ್ ಆಗ್ತಿರ್ಲಿಲ್ಲ. ಆದ್ರೆ ಒಂದು ದಿನನೇ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರಿ ಸ್ಟೋರಿ. ಆ ಸ್ಟೋರಿ ಕೇಳಿದ್ರೇನೆ ಎಲ್ಲಾ ಅಂದ್ರೆ ನೀಟಾಗಿ ಗೊತ್ತಾಗ್ತಾ ಇತ್ತು. ಅದೇ ನಿಮ್ದು ಹಿಂದಿಂದ ಎಪಿಸೋಡ್ ಎಲ್ಲ ನೋಡ್ತಾ ಇದ್ದೀನಿ, ಕೇಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ನಿಮ್ಮ ಅನುಭವಗಳು ತುಂಬಾನೇ ಚೆನ್ನಾಗಿದ್ವು. ಹೀಗೆ ನಿಮ್ಮ ಸಾಧನೆ ಎತ್ತರಕ್ಕೆ, ಗಗನ ಎತ್ತರಕ್ಕೆ ಏರಲಿ ಅಂತ ಹೇಳಿ ಆಶಿಸ್ತೀನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್, ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಮತ್ತೆ ಏಕಾದಶಿ ನಮಗೆ ಚೆನ್ನಾಗಾಯ್ತು ಸರ್, ಏಕಾದಶಿ ಎಲ್ಲ ಚೆನ್ನಾಗಾಯ್ತು. ಇವತ್ತು ಎಲ್ಲ ಒಳ್ಳೆ ಗುಡ್ ಫೀಲಿಂಗ್ ಇದೆ. ವೆರಿ ಗುಡ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಉಮೇಶ್ ಸರ್ ಎಲ್ಲಾ ಗುಣಕೇಶಿ ಆತ್ಮ ಬಂಧುಗಳಿಗೆ ನಮಸ್ಕಾರ. ಮೇಡಮ್ನವರೇ, ಅದ್ಭುತವಾದ ಇವತ್ತು ಅದ್ಭುತವಾದ ನಿಮ್ದು ಮೊಬೈಲ್ ಸ್ವಲ್ಪ ಹತ್ರ ಇಟ್ಕೊಳ್ಳಿ, ದೂರ ಅಲ್ಲ ಕೇಳಿಸಲ್ವ ಸರ್? ಯಾಕೋ ಕೇಳಿಸ್ತಾ ಇಲ್ಲ. ಇವಾಗ ಹಾ ಕೇಳಿಸ್ತಾ ಇದೆಯಾ? ತೆಗೆದ್ಬಿಡಿ. ಅಲ್ಲ ವಾಲ್ಯೂಮ್ ಕೊಟ್ಟಿದ್ದೀನಿ, ಏನು ಪ್ರಾಬ್ಲಮ್ ಇಲ್ಲ. ಹೌದೌದು. ನೋಡಿ ಮೇಡಮ್ನವರೇ, ನೀವು ಬಂದು 150 ದಿನ ಆಗಿದೆ. 15 5 ತಿಂಗಳಾಯ್ತು ಅಂತ ಹೇಳಿದ್ರೆ 5 ತಿಂಗಳ ನಿಮ್ಮ ಎಕ್ಸ್ಪೀರಿಯನ್ಸ್ ಅದ್ಭುತವಾಗಿದೆ ಮೇಡಮ್ನವರೇ. ನಮ್ಗೆ ತುಂಬಾ ಖುಷಿ ಆಗಿದೆ. ಅನಿತಾ ಮಾಸ್ಟರ್ ಬಂದು ಇವತ್ತಿಂದ ನಾವು ಸೀತಾ ಮಾತೆ ಆಗಿ ಬಂದಿದ್ದೀರಲ್ಲ, ನಮ್ಗೆ ತುಂಬಾ ಖುಷಿ ಮೇಡಮ್ನವ್ರೆ. ನಿಮ್ಮಲ್ಲಿ ಆದ ಅನುಭವ ಅಂತೂ ನಿಮ್ಮಲ್ಲಿ ಆದ ಅನುಭವ ಎಷ್ಟು ಚೆನ್ನಾಗಿದೆ ಅಂದ್ರೆ ನಿಜವಾಗಿ ಮರೆಯಲಾರದ ಮಾಣಿಕ್ಯ ನೀವು. ಇವತ್ತಿನ ನಮಗೂ ಅಷ್ಟೇನೆ. ನಾವೆಲ್ಲ ಗೋಷ್ಠಿ ನಮ್ಮ ಅರುಣ್ ಸಾರ್ಗೆ ಹೋಗ್ಬೇಕಿದೆಲ್ಲ. ಅರುಣ್ ಸಾರ್ ಇಲ್ಲ ಅಂದ್ರೆ ಅಲ್ಲ ಮೇಡಮ್, ಅರುಣ್ ಸಾರ್ ಇಲ್ಲ ಅಂದ್ರೆ ನಾವು ಇಷ್ಟ ಆಗ್ತಾ ಇತ್ತಾ? ನಾನು ಇಷ್ಟು ಡೆವಲಪ್ ಆಗ್ತಾ ಇದ್ನ? ಹೇಳಿ ನೋಡೋಣ. ಆ ತರ ಅರುಣ್ ಸಾರ್ಗೆ ನಾವ್ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು ಅಂತ ಹೇಳಿದ್ರೆ ಇದಾಗುತ್ತೆ. ಇವತ್ತಿನ ಗದಗಲ್ಲಿ ನೀವು ಮಾಡ್ಬೇಕು ಅಂತ ಮಾಡಿದ್ರಲ್ಲ, ತುಂಬಾ ಅದ್ಭುತ. ಗದಗಲ್ಲಿ ಎಷ್ಟು ಜನ ಇದ್ದಾರೆ ಗೊತ್ತಾ? ನನಗೂ ಫೋನ್ ಮಾಡ್ತಾ ಇರ್ತಾರೆ, ಸರ್ ಬನ್ನಿ ಸರ್ ಇಲ್ಲ ನಮ್ಗೆಲ್ಲ ಧ್ಯಾನ ಮಾಡಿ ಅಂತ. ಅದಕ್ಕೆ ಹೇಳಿ ಒಂದಿನ ಮೊದ್ಲೇ ಬರ್ತೀನಿ. ಆ ಊರಲ್ಲಿ ಎಲ್ಲಾ ಕಡೆ ಪಾಂಪ್ಲೆಟ್ ತಗೊಂಡು ಪ್ರತಿಯೊಬ್ಬ ಮಾಸ್ಟರ್ಗಳು ಬನ್ನಿ, ಅಲ್ಲಿ ಅವತ್ತಿನ ದಿನ ನಾವ್ ಏನೇ ಆಗ್ಲಿ ಧ್ಯಾನಕ್ಕೆ ಬನ್ನಿ ಅಂತ ಕರ್ಕೊಂಡು 2,000 ಜನ ಸೇರಿಸ್ಬೇಕು ಅಂತ ನನ್ನ ಅನಿಸಿಕೆ ಇದೆ. ಅದ್ ಮಾಡೋಣ ಅಂತ ಹೇಳ್ತೀನಿ. ನಿಜವಾಗಿ ಮೇಡಮ್ನವ್ರೆ, ನಿಮ್ಮಲ್ಲಿ ಆದ ಅನುಭವ, ಪಿರಮಿಡ್ ಕಟ್ತಾ ಇರೋದು, ನೀವ್ ಎಷ್ಟು ನೋಡ್ರಿ ಏನು ಒಂದ್ ದಿನಕ್ಕೆ 3 ದಿನ ಎಷ್ಟು ಚೆನ್ನಾಗಾಯ್ತು ನೋಡಿ ನಿಮ್ ಅನುಭವ. ಪಿರಮಿಡ್ ಕಟ್ಬೇಕು ಅಂತ ಬಂತು, ನಿಮ್ ಸಾರ್ಗೆ ನೋಡಿ ಅಲ್ಲಿ ಕೆಲ್ಸಕ್ಕೆ ಇದಾಯ್ತು. ನನಗಂತೂ ತುಂಬಾನೇ ಅನುಭವ ಆಯ್ತು ಮೇಡಮ್ನವ್ರೆ, ನಿಜವಾಗಿ. ನೀವು ಆಮೇಲೆ ಇದರಲ್ಲಿ ಧ್ಯಾನ ಮಾಡಿದ್ರಲ್ಲ, ಅದು ನನ್ಗೆ ಇನ್ನೂ ಖುಷಿ ಆಯ್ತು. ಯಾವ್ದ್ರಲ್ಲಿ ಹುಬ್ಬಳ್ಳಿ ನಾನು ಮಾಡಿದ್ರಲ್ಲ, ನೀವು ಲೀಲಾ ಮೇಡಮ್ನವರು ಎಷ್ಟು ಚೆನ್ನಾಗಿ ಮಾಡಿದ್ರಿ ಗೊತ್ತಾ ನೀವಿಬ್ರು. ನನಗೆ ಖುಷಿ ಆಯ್ತು. 5 ಅವರ್ 6 ಅವರ್ ಅಪ್ಪ. ನಾನ್ ತುಂಬಾನೇ ಚೆನ್ನಾಗಿ ಮಾಡಿದೆ. ಅದೇ ಹೇಳಿದ್ರು ಸಾರ್ ಹೇಳ್ತಾರಲ್ಲ, ಇಲ್ಲ ಅಲ್ಲ ಏನ್ ಮೇಡಮ್, ಸರ್ ಮಾರ್ಗದರ್ಶನದಿಂದಾನೇ ನಾವು ಅವತ್ತು ಮಾಡಿದ್ದು ಅಷ್ಟೊತ್ತು. ಅಲ್ಲ ಅದಕ್ಕೆ ಹೇಳಿದ್ವಿ ನಮ್ಮ ಸಾರಿಗೆ ಎಲ್ಲ ಪ್ರತಿಯೊಂದು ಗೋಷ್ಠಿ ಎಲ್ಲ ನಮ್ದು ಅಷ್ಟೇ, ಎಲ್ಲಾರ್ದು ಅಷ್ಟೇ. ಮಾಸ್ಟರ್ಗಳಿಗೆ ಫಸ್ಟ್ ಗೋಷ್ಠಿ ಅವ್ರಿಗೆ ಆಗ್ಬೇಕು ಅಂತ ಹೇಳ್ತೀನಿ. ಅನುಭವ ಅಂತೂ ತುಂಬಾ ಚೆನ್ನಾಗಾಯ್ತು. ಯು ಆರ್ ಎ ಡೈಮಂಡ್ ಫಾರ್ ಟುಡೇ. ನೀವು ಹೇಳಿದ್ರಲ್ಲ, ಡೈಮಂಡ್ ತರನೇ ನೀವು. ನನ್ಗದೊಂದು ಖುಷಿ ಆಯ್ತು. ಥ್ಯಾಂಕ್ ಯು ಸರ್. ಅರುಣ್ ಸರ್, ಡಾಕ್ಟರ್ ಅರುಣ್ ಸರ್, ನಿಮ್ಗೆ ಧನ್ಯವಾದಗಳು. ಎಷ್ಟು ಕೋಟಿ ಹೇಳಿದ್ರು ಸಾಲದು ಸರ್. ಇವತ್ತಿನ ನೀವು ನಮ್ ದೇವರಾಗ ಬಂದಿದ್ದೀರಾ ಸರ್, ನಿಜವಾಗಿ. ಇವತ್ತಿನ ನೋಡಿ, ಇಲ್ಲಿ ನೋಡಿ ಎಷ್ಟು ಜನ ನೋಡಿ, ಎಲ್ಲಾ ಲಕ್ಷ್ಮೀ ದೇವಿ ಎಷ್ಟು ಜನ ನೋಡಿ, 12 ಗಂಟೆ ಆದ್ರೂ ಎಷ್ಟು ನಗ್ನಾಗುತ್ತೆ, ಯಾವ ರೀತಿ ಇದೆ ನೋಡಿ. ಅದು ಬೇಕಾಗಿದೆ ಸರ್. ಬೇರೆದಲ್ಲಿ ನೋಡಿ ಯಾರು ಬೇಕಾಗಿತ್ತು ನೋಡಿ, ಎಲ್ಲಾ ದೇವತೆ, ಸೀತಾ ದೇವತೆ ನೋಡಿ ಎಷ್ಟು ಕಳೆ ಆಗಿದ್ದಾನೆ. ತುಂಬಾ ಖುಷಿ ಆಯ್ತು ಸರ್, ನಿಜವಾಗಿ. ಧನ್ಯವಾದಗಳು ಮೇಡಮ್ನವ್ರೆ, ಅದ್ಭುತವಾದ ಒಂದು ನಿಮ್ಮ ಅನುಭವ ಹಂಚ್ಕೊಂಡ್ರಿ. ಜೈ ಹೋ ಪತ್ರಿಜಿ, ಜೈ ಹೋ ಪತ್ರಿಜಿ. ಧನ್ಯವಾದ. ಥ್ಯಾಂಕ್ ಯು ಸರ್, ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಸುಬ್ರಹ್ಮಣ್ಯ ಮಾಸ್ಟರ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ ಎಲ್ಲರಿಗೂ ನಮಸ್ಕಾರಗಳು. ನಮಸ್ತೆ. ನಾನು 8 ತಿಂಗಳಾಗಿ 9ನೇ ತಿಂಗಳು ಇದೆ ಇವಾಗ ಗುಡಕೇಶ ಮಾಡ್ತಾ ಇರೋದು. ಒಂದು ದಿವಸನೂ ಸ್ಟಾಪ್ ಮಾಡಿಲ್ಲ. ವೆರಿ ಗುಡ್ ಸರ್. ತುಂಬಾ ಅದ್ಭುತವಾದ ನನಗೆ ಒಂದಿನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿ ಸರ್. ಒಂದಿನ ಒಂದ್ ದಿವಸ ಮಾಡ್ತೀವಿ ಸರ್, ಖಂಡಿತ. ಇವತ್ತು ಟೈಮ್ ಇಲ್ಲ, ಬರೀ ಶಾರ್ಟ್ ಆಗಿ ಒಂದ್ ಸ್ವಲ್ಪ ಹೇಳ್ತೀನಿ ಅಷ್ಟೇ. ಇವತ್ತು ತಾವು ಹೇಳಿದ ಸ್ವಾಧ್ಯಾಯದಲ್ಲಿ ಪಿರಮಿಡ್ ಮೆಡಿಟೇಷನ್ ಬಗ್ಗೆ ಅಥವಾ ಧ್ಯಾನಕ್ಕೆ ಸೆಪರೇಟ್ ಆಗಿ ಒಂದು ಜಾಗ, ಉನ್ನತವಾದ ಮೇಲೆ ಸ್ಥಾನದಲ್ಲಿ ಮಾಡ್ಬೇಕಂತ ಹೇಳ್ತಿರಲ್ಲ, ಅದೇ ನಿಜ ಸರ್. ಯಾಕಂದ್ರೆ ಈಗ ನಮ್ದು ಪಿರಮಿಡ್ ಕನ್ಸ್ಟ್ರಕ್ಷನ್ ಮುಗಿತು ಸರ್. ಈಗ ಜಸ್ಟ್ ಒಂದು 22 ಡೇಸ್ ಅಲ್ಲೇ ಮುಗಿತು. 6ನೇ ತಾರೀಕು ಇನಾಗ್ರೇಷನ್ ಅಂತಿದೆ. ಅದಕ್ಕೆ ಎಲ್ಲರಿಗೂ ಇನ್ವೈಟ್ ಮಾಡ್ತೀನಿ ಸರ್, ಎಲ್ಲರೂ ಬರ್ಬೇಕಂತ ಕೇಳ್ಕೊಳ್ತೀನಿ.
ಎಲ್ಲಿ ಮೈಸೂರು? ಮೈಸೂರಿಗೆ ಹೌದು. ಅದಾದ್ಮೇಲೆ ನಾನು ಕಳಿಸ್ತೀನಿ ಡೀಟೇಲ್ ಎಲ್ಲ ಗ್ರೂಪಲ್ಲಿ ಪ್ಲೇಯರ್ ಎಲ್ಲ. ಓಕೆ ಸರ್. ಆಮೇಲೆ ಅವರು ಅನಿತಾ ಅವರು ಇವತ್ತು ಚೆನ್ನಾಗಿ ಹೇಳಿದ್ರು, ಅವ್ರಿಗೂ ಕೂಡ ಪಿರಮಿಡ್ ಕನ್ಸ್ಟ್ರಕ್ಷನ್ ಆಗಿದೆ ಅಂತ. ಮತ್ತೆ ಗದಗಲ್ಲಿ ನಾನು ಫಸ್ಟ್ ವರ್ಕ್ ಮಾಡಿ ಸರ್ ಅಲ್ಲಿ 4 years, 2004ರಿಂದ 2008. ಸೊ ಆಲ್ಮೋಸ್ಟ್ ಈಗರ್ ಟು ಗೋ ಟು ಗದಗ. ಅಲ್ಲಿ ನೀವು ಬೇಗ ಮಾಡಿದ್ರೆ ಏನು 3 days ವರ್ಕ್ಶಾಪ್ ಮಾಡ್ತೀನಿ ಅಂತ ಹೇಳಿದ್ರ, ನಾವು ಅಲ್ಲಿ ಹೋಗ್ಬೇಕಂತ ಅನ್ಕೊಂಡಿದ್ವಿ. ಬರ್ತೀವಿ ಸರ್ ಖಂಡಿತ. ಖಂಡಿತ ಸರ್. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿದೆ ಗುಡಕೇಶದ್ದು. ನಮಗೆ ಗುಡಕ್ಕೆ ಒಂದು ದಿವಸನೂ ಬಿಟ್ಟಿಲ್ಲ ಸರ್. ಬಹಳ ಅದ್ಭುತವಾಗಿದೆ. ತುಂಬಾ ಎನರ್ಜಿ ಇದೆ, ತುಂಬಾ ಪ್ರಯೋಜನ ಆಗಿದೆ, ತುಂಬಾ ಕೆಲಸ ಆಗಿದೆ. ನಾನು ಶೇರ್ ಮಾಡ್ತೀನಿ ಸರ್ ಒಂದು. ಓಕೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಸರ್, ಹಾ ನಮ್ಮ ಪಿರಾಮಿಡ್ ಪೂಜಾ ಪ್ರಾರಂಭ ಆಗಿದ್ದು ಗುಡಾಕೇಶ ಧ್ಯಾನದಲ್ಲಿನೇ. ಆಮೇಲೆ ನಾವು ಪಿರಾಮಿಡ್ ಕಂಪ್ಲೀಟ್ ಆಗಿದ್ದು ಸರ್, ನಾವು ಉಡುಪಿ ಯಜ್ಞದಲ್ಲಿ ಧ್ಯಾನ ಮಾಡ್ತಾ ಇದ್ದೀವಲ್ಲ, ಆ 3 ದಿನದಲ್ಲೇ ನಮ್ ಪಿರಾಮಿಡ್ ಕೂತ್ಕೊಂಡಿದೆ ಸರ್ ಮೇಲೆ. ಅವತ್ತೇ ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆಗಿದೆ. ಕೃಷ್ಣನ ಕೃಪೆ, ನಿಮ್ಮ ಕೃಪೆ, ನಮ್ಮೆಲ್ಲ ಧ್ಯಾನಿಗಳ ಕೃಪೆ ಅವತ್ತೇ ಆಗಿದೆ ಸರ್. ಓಕೆ, ವೆರಿ ಗುಡ್ ಮೇಡಮ್. ನಾನು ಯಾವಾಗ ಧ್ಯಾನಕ್ಕೆ ಬಂದೆ ಆವಾಗ ಸ್ಟಾರ್ಟ್ ಆಯ್ತು. ಉಡುಪಿ ಯಜ್ಞ ಮುಗಿಸ್ಕೊಂಡ್ ಬಂದ ತಕ್ಷಣ ನಮ್ದು ಪಿರಾಮಿಡ್ ರೆಡಿ ಆಯ್ತು. ಎಷ್ಟು ಖುಷಿ ಆಯ್ತು ಗೊತ್ತಾ ಸರ್, ಅದು ಅವತ್ತೇ ಸೂಪರ್. ಅದೇ ಒಂದಕ್ಕೊಂದು ಲಿಂಕ್ ಇರ್ತದೆ ಮೇಡಮ್. ಓಕೆ, ಥ್ಯಾಂಕ್ ಯು. ಸುಜಾತಾ ಮಾಸ್ಟರ್ ಮಾತಾಡಿ. ನಮಸ್ತೆ ಶ್ರೀಕೃಷ್ಣ ಪರಮಾತ್ಮ ಅವರಿಗೆ. ಅನಿತಾ ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಸಖತ್ತಾಗಿ ಹೇಳಿದ್ರಿ, ಸೂಪರ್ ಆಗಿತ್ತು ನಿಮ್ಮ ಅನುಭವ ಮೇಡಮ್. ಸ್ವಲ್ಪ ಎಲ್ಲಾರ ರಾತ್ರಿ 1 ಗಂಟೆ ನಿದ್ರೆ ಮಾಡ್ಬೇಕಂದ್ರೆ ಯೋಚನೆ ಮಾಡಿ ನಿದ್ರೆ ಮಾಡ್ಬೇಕು ನೋಡಿ. ನೀವ್ ಹೇಳೋ ಪ್ರಕಾರ ನಿದ್ರೆನು ಬೇಡಪ್ಪ, ಧ್ಯಾನ ಮಾಡೋಣ. ನಿದ್ರೆನು ಬರಲ್ಲ ಬಿಡಿ ಮೇಡಮ್. ಹಿಂದೆ ಎಲ್ಲಾದ್ರೂ 1 ಗಂಟೆ ನಿದ್ರೆ ಬರ್ತಿತ್ತು, ಮತ್ ಅದು ಹೋಯ್ತು ಇವಾಗ. ನೀವ್ ಹೇಳುವ ಅನುಭವ ಪ್ರಕಾರ ಮೇಡಮ್ ಎಬ್ಬಿಸ್ ಕುದಿಸಿ ಬಿಟ್ರಿ ನೋಡಿ ನಮ್ಮನ್ನ. ಥ್ಯಾಂಕ್ ಯು ಎಲ್ಲ ಒಳ್ಳೆ ಅನುಭವ ಆಗಿದೆ ಮೇಡಮ್ ನಿಮ್ಗೂ ಕೂಡ. ಮೇಡಮ್. ಎಸ್, ಎಲ್ಲ ನಮ್ ಗ್ರ್ಯಾಂಡ್ ಮಾಸ್ಟರ್ ಅರುಣ್ ಕುಮಾರ್ ಸರ್ಗೆ ಅನಂತ ಕೋಟಿ ಕೃತಜ್ಞತೆಗಳು. ಹೌದು ಅವರಿಂದ ಮೇಡಮ್. ನಾವೆಲ್ಲ ಇಷ್ಟು ಬೆಳಕಿಗೆ ಬಂದಿವಲ್ಲ ಮೇಡಮ್. ಹೌದು ಮೇಡಮ್, ಹೌದು. ಎಲ್ಲ ಸರ್, ಅವ್ರಿಗೆ ಸಲ್ಬೇಕಾಗಿದ್ದು ಮೇಡಮ್. ಎಲ್ಲಾನು ಕೂಡ ನಮ್ ಎಲ್ಲಾ ಒಳ್ಳೆಯ ಎಲ್ಲಾ ಇವು ಅನುಭವಗಳು ಎಲ್ಲ ಅವ್ರಿಗೆ ಸಲ್ಬೇಕಾಗಿದ್ದು ನೋಡಿ ಮೇಡಮ್, ಅಲ್ವಾ? ಎಸ್. ಓಕೆ ಮೇಡಮ್, ಥ್ಯಾಂಕ್ ಯು. ನಮ್ಮೆಲ್ಲ ದಿವ್ಯ ಶಕ್ತಿಯನ್ನ ಹೊರ ಹಾಕಿದ್ದಾರೆ ಅವರು. ಹೌದು ಒಳಗಡೆ ನಾವೇನ್ ಮಾಡಿದ್ದಿಲ್ಲ, ನಾವು ಕೇವಲ ಮಾರ್ಗದರ್ಶಕರಷ್ಟೇ. ಎಲ್ಲ ನಿಮ್ಮ ಪ್ರಯತ್ನ ಮೇಡಮ್. ನಮ್ಗೆ ನೋಡಿ ಮೇಡಮ್, ಇವಾಗ ಇಷ್ಟು ಬೇಗ ನಡೆದಾಡುವ ದೇವರು ಸಿಕ್ಕಿದ್ದಾರೆ ನೋಡಿ ಮೇಡಮ್. ನಮ್ಮ ಭಾಗ್ಯ ನೋಡಿ ಮೇಡಮ್, ನಮ್ಮ ಅದೃಷ್ಟ ಹೇಗಿದೆ ಅಂತ ಹೇಳಿ. ಓಕೆ ಮೇಡಮ್, ಹೇಗಿದೆ ನಿಮ್ಮ ಸಾಧನೆ ನಡೀಲಿ. ಥ್ಯಾಂಕ್ ಯು ಮೇಡಮ್. ವಿಜಯ ಮಾಸ್ಟರ್ ಮಾತಾಡಿ. ನಮಸ್ತೆ ಸರ್. ಆಕ್ಚುಲಿ ಸೀತಾದೇವಿ ಅಂದ್ರೆ ನನ್ಗೆ ತುಂಬಾ ಇಷ್ಟ. ಅವ್ರು ಹೇಳ್ತಿದ್ರೆ ತುಂಬಾ ಖುಷಿ ಆಯ್ತು ನನಗೆ. ಸೀತಾ ಅಂದ್ರೆ ಏನಾದ್ರೂ ಇವಾಗ್ಲೂ ಅಷ್ಟೇ, ನಾನು ಯಾವಾಗ್ಲೂ ಮನ್ಸಲ್ಲಿ ಸೀತಾದೇವಿ ನೆನ್ಸ್ಕೊಂಡಿರ್ತೀನಿ ಧ್ಯಾನ ಮಾಡುವಾಗ. ಸೊ ಅವ್ರ ಬಗ್ಗೆ ಅವ್ರು ಹೇಳ್ತಿದ್ರೆ ತುಂಬಾನೇ ಸಂತೋಷ ಆಯ್ತು ನನಗೆ. ಸೊ ಅವ್ರಿಗೆ ತುಂಬಾ ನಮಸ್ಕಾರಗಳು. ಮತ್ತೆ ನಿಮ್ಗೂ ನಮಸ್ಕಾರಗಳು. ನಾನು ಧ್ಯಾನ ಮಾಡ್ತಾ ಇದ್ದೀನಿ. 41 days ಆಗ್ಲಿ, ಆಮೇಲೆ ಹೇಳ್ತೀನಿ. ಸೊ ಈ ಸತಿ ಬಿಟ್ಟಿಲ್ಲ ಸರ್. ನಾನ್ ಫಸ್ಟ್ ಏನ್ ಅನ್ಕೊಂಡೆ, ಒಂಚೂರು ನಿದ್ದೆ ಮಾಡಿದ್ರು ಅದು ತಪ್ಪು ಅನ್ಕೊಂಡು ಬಿಟ್ಬಿಡ್ತಿದ್ದೆ. 7 days 8 days ಮಾಡಿ ಒಂದ್ಸತಿ 13 days ಬಂದು ಮತ್ತೆ ಬಿಟ್ಟೆ. ಫಸ್ಟ್ 3 days, ಸೆಕೆಂಡ್ 8 days, ಆಮೇಲೆ 13 daysಗೆ. ಇವಾಗ ಒಂದ್ ಸ್ವಲ್ಪ ಮಿಸ್ಟೇಕ್ ಆದ್ರೆ ಪರವಾಗಿಲ್ಲ ಅನ್ಬಿಟ್ಟು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇನ್ನ 41 days ಆಗಿಲ್ಲ. ಆದ್ಮೇಲೆ ಎಕ್ಸ್ಪೀರಿಯನ್ಸಸ್ ಹೇಳ್ತೀನಿ ಸರ್. ಥ್ಯಾಂಕ್ ಯು ಸರ್. ನಾಗರತ್ನ ಮಾಸ್ಟರ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಎಲ್ರಿಗೂ. ನಮಸ್ತೆ ಸರ್. ಕೇಳಿಸುತ್ತಾ? ಹೇಳಿ ಮಾತಾಡಿ. ಚೆನ್ನಾಗಿತ್ತು ಸರ್. ಅನಿತಾ ಮೇಡಮ್ ಅನುಭವ ತುಂಬಾ ಚೆನ್ನಾಗಿ ಹೇಳಿದ್ರು. ನಮ್ಗೂನು ಎಲ್ಲ ಮೋಟಿವೇಶನ್ ಆಗ್ಬೇಕು, ಅದನ್ನ ತಿಳ್ಕೊಬೇಕು ನಾವು ಎಲ್ಲ. ತುಂಬಾ ಚೆನ್ನಾಗಿ ಸಾಧನೆ ಮಾಡಿದ್ದಾರೆ ಅವರು ಗುಡಾಕೇಶದಲ್ಲಿ. ಎಲ್ಲದು ಗುಡಾಕೇಶದಲ್ಲೇ ನಮ್ಮ ಸಂಸಾರದಲ್ಲಿ ಎಲ್ಲ ಅಭಿವೃದ್ಧಿ ಆಗಿ ಮತ್ತೆ ಲೋಕ ಕಲ್ಯಾಣಕ್ಕೋಸ್ಕರ ಎಲ್ಲ ಪಿರಮಿಡ್ ಕಟ್ಸಿ ಎಲ್ಲ ಆಗಿದೆ ಅಂತ ಎಷ್ಟು ಚೆನ್ನಾಗಿ ಹೇಳಿದ್ರು ಅವ್ರು. ತುಂಬಾ ಚೆನ್ನಾಗಿತ್ತು. ಕೇಳೋಣ ಅನಿಸ್ತಾ ಇತ್ತು, ಅಷ್ಟು ಚೆನ್ನಾಗಿ ಹೇಳಿದ್ರು ಅವರು.
ತುಂಬಾ ಗುಡಾಕೆಸ್ತಲ್ಲಿ ನಮ್ಗೂನು ಎಲ್ಲ ಈಗ ನಾನು ಗುಡಾಕೆಸ್ತಲ್ಲಿ ಬಂದ್ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಆಗಿ ಒಂದು ಆತ್ಮ ಉನ್ನತಿಗೋಸ್ಕರ ಅದನ್ನ ಮಾಡ್ಲೇಬೇಕು ಅಂತ ಒಂದು ಛಲ ಇದೆ ಸರ್. ಯಾವಾಗ್ಲೂ ನಾವು ಒಂದು ಆಧ್ಯಾತ್ಮಿಕವಾಗಿ ಇದ್ರೆ ನಮಗೆ ಮುಂದೇನ ದಾರಿ ಒಳ್ಳೇದಾಗುತ್ತೆ ಅಂತ ಚೆನ್ನಾಗಿ ನೀವು ಗೈಡೆನ್ಸ್ ತುಂಬಾ ಚೆನ್ನಾಗಿ ಕೊಡ್ತೀರಾ ನಮ್ಗೆಲ್ಲ. ಚೆನ್ನಾಗಿರುತ್ತೆ ಸರ್. ನಿಮ್ದಂತೂ ಕೇಳಕ್ಕೆ ಮಾತು ತುಂಬಾ ಚೆನ್ನಾಗಿರುತ್ತೆ. ಅದರಿಂದ ಎಷ್ಟು ನಾವು ಅರ್ಥ ತಿಳ್ಕೊಬೋದು. ಭಗವದ್ಗೀತೆದಂತೂ ತುಂಬಾ ಚೆನ್ನಾಗಿ ಹೇಳ್ತಾ ಇರ್ತೀರಾ ದಿನಾನು. ಕರ್ಮ ಬಂಧನದ ಬಗ್ಗೆ, ಅಜ್ಞಾನದಿಂದ ಧ್ಯಾನದ ಕಡೆಗೆ ಹೋಗ್ಬೇಕು ನಾವು ಅಂತ ಎಲ್ಲ ಎಷ್ಟು ಚೆನ್ನಾಗಿ ಹೇಳ್ತಿರ್ತೀರಾ. ಅರ್ಜುನನ ಬಗ್ಗೆ ಚೆನ್ನಾಗಿತ್ತು ಸರ್. ಎಲ್ರು ಕೂಡ ತುಂಬಾ ಅವೇರ್ನೆಸ್ ಅಲ್ಲಿ ಇರ್ತೀವಿ, ಆದ್ರೂ ಒಂದೊಂದ್ಸರಿ ತೊಗೊಳಿಕೆ ಬಂದಾಗ ಅವಾಗ ಎಚ್ಚರಿಸ್ತೀರಾ ನೀವು. ಎಲ್ಲದನ್ನು ಚೆನ್ನಾಗಿರುತ್ತೆ ಸರ್. ತುಂಬಾ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಎಲ್ರಿಗೂ. ಥ್ಯಾಂಕ್ ಯು ಸರ್ ಎಲ್ಲರಿಗೂ. ಥ್ಯಾಂಕ್ ಯು. ಶಿವಲೀಲಾ ಮಾಸ್ಟರ್ ಮಾತಾಡಿ. ಹಾ ಸರ್, ನಮಸ್ತೆ ಸರ್. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಹಾ ಮೇಡಮ್, ಏನ್ ಪಟ 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 ಅರಳುದವ್ರ ಜೊತೆ ಮಾತಾಡ್ಬಿಟ್ರಲ್ವಾ. ಚೆನ್ನಾಗಿತ್ತು ಮೇಡಮ್ ನಿಮ್ಮ ಅನುಭವಗಳು. ಸ್ಲೋ ಆಗಿ ಮಾತಾಡ್ಬೇಕಿತ್ತ? ಗೊತ್ತಾಗ್ಲಿಲ್ಲ. ಏನ್ ಮೇಡಮ್? ಸ್ಲೋ ಆಗಿ ಮಾತಾಡ್ಬೇಕಿತ್ತ? ಸೀತಾ ಏನ ಹೇಳಿ ಹೇಳಿ ಇಲ್ಲ ಇಲ್ಲ ಮೇಡಮ್, ಕರೆಕ್ಟ್ ಆಗಿ ಮಾತಾಡಿದ್ರಿ, ಇಷ್ಟ ಆಯ್ತು. ಪಟ 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 ಚೆನ್ನಾಗಿ ಮಾತಾಡಿದ್ರಿ, ಇಷ್ಟ ಆಯ್ತು. ನಾನು ಅದಕ್ಕೆ ನೀ ಹೇಳ್ತಿರ್ತೇನಲ್ವಾ, ನೀವು ಸ್ವಾಧ್ಯಾಯ ಮಾಡೋದು ನನ್ಗೆ ಅದೇ ಅನ್ಸುತ್ತದೆ. ಎಷ್ಟು ಚೆನ್ನಾಗಿ ಸ್ವಾಧ್ಯಾಯ ಮಾಡ್ತಿರ್ತಾರಲ್ಲ ಇವ್ರು ಅಂತ ನಾನು ಅದನ್ನೇ ಗಮನಿಸ್ತಾನೆ ಇರ್ತೇನೆ. ನಾನು ಹಿಂಗ್ ಮಾಡ್ತೇನೆ ಅಂತ ನಾನು ಅನ್ಕೊಂತಾ ಇರ್ತೇನೆ ಸ್ವಾಧ್ಯಾಯ ಮಾಡೋ ಮುಂದೆ. ಬಟ್ ಚೆನ್ನಾಗಿರುತ್ತೆ ಮೇಡಮ್ ನಿಮ್ದು, ನೀವು ಸೀತಾಯಣ ಹೇಳ್ತಿರ್ತೀರಲ್ವಾ. ನೀವು ಚೆನ್ನಾಗಿ ಮಾಡ್ತೀರಲ್ಲ ಮೇಡಮ್, ಇವಾಗ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಹಾ ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನೀವು ಚೆನ್ನಾಗಿ ಮಾತಾಡಿದ್ರಿ. ಚೆನ್ನಾಗಿದೆ ನಿಮ್ಮ ಎಕ್ಸ್ಪೀರಿಯನ್ಸು. ನಾವು ಕಾಯ್ತಾ ಇದೀವಿ ಗದಗ ಧ್ಯಾನ ಯಜ್ಞಕ್ಕೆ. ನೀವ್ ಯಾವಾಗ ಹೇಳ್ತಿರೋ ಬರ್ತಾ ಇರೋದಷ್ಟೇ. ನಾವ್ ಇವಾಗ ರೆಡಿ ಆಗ್ಬಿಟ್ಟಿದ್ದಾರೆ ಎಲ್ಲಾರು. ಗದಗ ಧ್ಯಾನ ಯಜ್ಞನೇ ಕಾಯ್ತಾ ಇದ್ದಾರೆ, ಯಾವಾಗಿದೆ ಅಂತಂದು. ಎಲ್ಲಾ ಮಾಸ್ಟರ್ಸ್ಗಳು ಫೋನ್ ಹಚ್ಚಿ ಕೇಳ್ತಾ ಇರ್ತಾರೆ, ಯಾವಾಗಿದೆ ಮೇಡಮ್ ಗದಗ ಧ್ಯಾನ ಯಜ್ಞ ಅಂತ. ಇನ್ನೂ ಆಗಿಲ್ಲ. ಕಾಯ್ತಾ ಇದೀವಿ ನಾವು ಕೂಡ. ನಾಳೆ ದಿನ ಡೇಟ್ ಫಿಕ್ಸ್ ಮಾಡ್ತೀವಿ ಮೇಡಮ್. ಓಕೆ ಮೇಡಮ್, ಓಕೆ. ಬೇಗ ತಿಳಿಸ್ಬಿಡಿ, ಕಾತುರದಿಂದ ಎಲ್ಲಾರು ಕಾಯ್ತಾ ಇದಾರೆ ಗದಗ ಧ್ಯಾನ ಯಜ್ಞಕ್ಕೆ. ಡೇಟ್ ತಿಳಿಸಿದ್ರೆ ಒಂದ್ ಸ್ವಲ್ಪ ಅವ್ರ ಮನ್ಸಿಗೆ ಸಮಾಧಾನ ಆಗುತ್ತೆ. ಅದಕ್ಕೆ ಜಾತ್ರೆ ಇತ್ತಲ್ವಾ, ಅದಕ್ಕೆ ಲೇಟ್ ಆಯ್ತು. ಇವತ್ತು ಹೋಗಿದ್ವಿ, ಯಾರೋ ಮ್ಯಾನೇಜರ್ ಬಂದಿಲ್ಲ, ನಾಳೆ ದಿನ ನಿಮ್ಗೆ ಡೇಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾನು ಅದನ್ನೇ ಹೇಳಿದ್ದೇನೆ ಮೇಡಮ್, ಯಾರ್ ಕೇಳಿರ್ತಾರೋ ಅದನ್ನೇ ಹೇಳಿದ್ದೇನೆ ಅವ್ರಿಗೆಲ್ಲ. ಜಾತ್ರೆ ಇದೆ ಗದಗಲ್ಲಿ, ಅದಕ್ಕೆ ಲೇಟ್ ಆಗ್ತಾ ಇದೆ. ಜಾತ್ರೆ ಮುಗಿದ್ರಂದ್ರೆ ಅವ್ರು ಡೇಟ್ ಕೊಡ್ತಾರೆ, ಅವಾಗ ಮಾಡ್ತಾರೆ ಅಂತ ಹೇಳಿದ್ದೀನಿ. ಎಸ್ ಮೇಡಮ್, ನಾಳೆ ದಿನ ಎಲ್ರಿಗೂ ಡೇಟ್ ಹೇಳ್ತೀವಿ. ಓಕೆ ಮೇಡಮ್, ಓಕೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಮಧುರಾ ಮಾಸ್ಟರ್ ಅನ್ಮ್ಯೂಟ್ ಮಾಡಿ. ಎಲ್ರಿಗೂ ನಮಸ್ಕಾರ. ನಾನು ಹೊಸ್ದಾಗಿ ಮಾಡ್ತಾ ಇರೋಂಥದ್ದು, ಈಗ 20 days ಆಯ್ತು ಮಾಡಕ್ ಸ್ಟಾರ್ಟ್ ಮಾಡಿದ್ದು. ಅದ ಅನುಭವಗಳು ಚೆನ್ನಾಗಿದೆ. ಈಗ ಇವತ್ತು ಹೇಳಿದ್ದು ಅನಿತಾ ಮೇಡಮ್ ಹೇಳಿದ್ದು, ನಮ್ಗೂನು ನಿದ್ದೆ ಹೊರಟೋಗ್ಬೇಕು, ನಿದ್ದೆ ಮಾಡಬಾರ್ದು ಅನಿಸ್ತಿತ್ತು. ನಾನು ಇವತ್ತು ಈಗ ನಾನು ಹಾಸನಿಂದ ಮಾತಾಡ್ತಾ ಇರೋದು. ನಾನು ಇವತ್ತು ನಮ್ಮ ಅಕ್ಕನ ಮನೆಗೆ ಬಂದಿದ್ದೆ. ಈಗ 3 days ಇಂದ ಇಲ್ಲಿದ್ದೀನಿ. ನಮ್ ಬಾವ ಅಕ್ಕ ಈ ಅಕ್ಕನ ಮಗಳು ಬಂದಿದ್ಲಿ ಇವತ್ತು. ಇದ್ ಯಾವ ತರ ಹುಚ್ಚು, ಏನಾರ ಕಾಯಿಲೆ ಬರ್ಸ್ಕೊತೀರಾ ಇದನ್ ಮಾಡಿದ್ರೆ, ಇದೇನು ಅಂತ ಬಾಬಾ ಅಂತ ನೆಗಾಡ್ತಿದ್ರು. ನಿದ್ದೆ ಮಾಡೋದ್ ಬಿಟ್ಬಿಟ್ಟು ಏನಾದ್ರು ಕಾಯಿಲೆ ಬರ್ಸ್ಕೊತೀಯ, ನಿದ್ದೆ ಇಂಪಾರ್ಟೆಂಟ್ ಮನುಷ್ಯಂಗೆ, ನಮ್ಗಂತೂ ನಿದ್ದೆ ಬೇಕು ಅಂತ ನೆಗಾಡ್ತಿದ್ರು. ಅಂದ್ರೆ ಇದಕ್ ಬಂದ್ಮೇಲೆ ಅವ್ರಿಗೇನು ಅನುಭವಗಳು ಗೊತ್ತಿಲ್ಲ, ಅದಕ್ಕೆ ಹಂಗ್ ಮಾತಾಡ್ತಾರೆ. ಅಂದ್ರೆ ನಾವೇನ್ ಮಾಡಿದ್ರೆ ಕರ್ಮಗಳು ಕಳ್ಕೊಳ್ಳೋದಕ್ಕೆ ಅನ್ನೋದಕ್ಕೆ ತುಂಬಾ ಒಂಥರ ಇದು ಅನಿಸ್ತಿದೆ. ನನಗೂ ಫೀಲ್ ಚೆನ್ನಾಗ್ ಆಗ್ತಿದೆ ಸ್ವಲ್ಪ ಮಾಡೋದ್ರಲ್ಲಿ. ಅಂದ್ರೂ ಮೊದ್ಲೆಲ್ಲ ಒಂದ್ ವೀಕ್ ನನ್ಗೆ 2 ಗಂಟೆಗೆಲ್ಲ 2 ಗಂಟೆ ಎಷ್ಟೊತ್ತಿಗೆ ಆಗ್ಬಿಡುತ್ತಪ್ಪೋ, ಮುಗಿಸ್ಬಿಡ್ತೀನಿ. 2 ಗಂಟೆಗಾದ್ರೆ ಮಲಕ್ಕೊಬಿಡೋಣ, 2 ಗಂಟೆ ತನಕ ಕಷ್ಟಪಟ್ಟು ಕುತ್ಕೊಂಡು ಮಲಗ್ಬಿಡ್ತಿದೆ. ಆಮೇಲೆ ಬರ್ತಾ 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 ಒಂದ್ 4 ಗಂಟೆ ತನಕ. ಆಮೇಲೆ ಕರ್ಮದ್ದು ಅಧ್ಯಾಯ ಸ್ಟಾರ್ಟ್ ಆಗೋ ಅಷ್ಟೊತ್ತಿಗೆ ಕರ್ಮ ಕಳ್ಕೊಳ್ಳೋದು ಅಂತ ಅಲ್ಲಿ ಕಳ್ಕೊಳಕ್ ಆಗ್ತಾನೆ ಇಲ್ಲ. ಅದು ಸ್ಟಾರ್ಟ್ ಆಗೋ ಅಷ್ಟ್ರಲ್ಲಿ ಮತ್ತೆ ಮಲ್ಗೋಣ ಹೋಗಿ, ಮತ್ತೆ ಮಲಗ್ತಿದ್ದೆ. ಓ ಕರ್ಮ ಕಳೆಯೋ ಟೈಮ್ ಬಂದಿಲ್ಲ ಇನ್ನು. ಆಮೇಲೆ ಮತ್ತೆ 5 ಗಂಟೆ. ಈ ತರ ಆಗಿ ಒಂದ್ 2 ದಿನ ಮಾತ್ರ ಕಂಪ್ಲೀಟ್ ಆಗಿ ಕೇಳಿದೀನಿ. 8 ಗಂಟೆವರೆಗೂನು ಇದ್ ಮಾಡಿದೀನಿ ಎಕ್ಸರ್ಸೈಸ್ ಎಲ್ಲ ಮಾಡ್ಕೊಂಡು. ಆಮೇಲೆ ಮತ್ ನಂಗೆ ಡೇನಲ್ಲಿ ನಿದ್ರೆ ಬಂದಿಲ್ಲ, ವರ್ಕ್ ಯಥಾಸ್ಥಿತಿ ಮಾಡ್ತಿದ್ದೆ. 2 ದಿನದಿಂದ ಮಾಡಕ್ ಆಗಿಲ್ಲ. ಫುಲ್ ವರ್ಕ್ ಇತ್ತು, ಟೈರ್ಡ್, ಫುಲ್ ವರ್ಕ್. ನೈಟ್ ಒಂದ್ ಸ್ವಲ್ಪನೂ ಮಾಡಕ್ ಆಗಿಲ್ಲ. ಇವತ್ತು ಫುಲ್ ಮಾಡ್ಬೇಕು ಅಂತಾನೆ ಕೂತಿದೀನಿ. ಅದೇ ನಗ್ತಾ ಇದ್ರು, ಹೆಂಗ್ ಮಾಡ್ತೀರ ಅಂತ ಬಂದ್ ನೋಡ್ತಾ ಇದ್ರು, ಏನು ಅಂತೇಳಿ. ಇದೀಯಪ್ಪ ಹೆಂಗಪ್ಪ ಈ ಜೀವನ್ ಪರ್ಯಂತ ಮಾಡ್ತೀರಾ ಇದನ್ನ ಇನ್ನ ಮುಂದೆ ಅಂತೇಳಿ ಅಕ್ಕನ್ ಮಗಳು ಬೆಂಗಳೂರಿಂದ ಬಂದಿದ್ಲು, ನಗ್ತಾ ಇದ್ಲು.
ಅಂದ್ರೆ ಅನುಭವಗಳು ನೋಡು, ಇಲ್ಲಿ ಇವ್ರು ಎಷ್ಟ್ ಜನ ಮಾಡ್ತಾ ಇದಾರೆ. ನಾನು ಈಗ ಶುರು ಮಾಡಿರೋದು 2 ವರ್ಷದಿಂದ 3 ವರ್ಷದಿಂದ ಮಾಡ್ತಾ ಇದಾರೆ ಅಂತ ತೋರಿಸ್ದೆ. ತುಂಬಾ ಒಂಥರ ಖುಷಿ ಆಗ್ತಿದೆ. ಆದ್ರೆ ಏನೋ ಒಂದ್ ದಾರಿ, ಯಾವ್ದೋ ಒಂದ್ ಮುಖಾಂತರ ನನ್ಗೆ ಹಾವೇರಿಯವರು ಇದನ್ನ ಟಚ್ ಮಾಡ್ಕೊಟ್ಟಿದ್ದು. ಅವ್ರಿಗೆ 20 ವರ್ಷದಿಂದ ಮಕ್ಳಿರ್ಲಿಲ್ಲ. ರೀಸೆಂಟ್ ಆಗಿ ಅವ್ರಿಗೆ ಅವರು ಇದಾಯ್ತು. ಅಂದ್ರೆ ಅವ್ರು 2 ವರ್ಷದಿಂದ ಮಾಡ್ತಾ ಇದ್ರಂತೆ. ನನ್ ಮುಖಾಂತರ ಅವ್ರಿಗೆ ಒಂದ್ ಮೆಡಿಸಿನ್ ಸಿಕ್ತು. ನಾನು ಆಯುರ್ವೇದ ಇದು ಕೊಡ್ತಿದ್ದೀನಿ. ಅವ್ರು ಅಲ್ಲಿಗೆ ಮಾಡಿದ್ ಒಂದ್ ಪರಿಹಾರನ ಯಾರ್ದೋ ಮುಖಾಂತರ ಕೊಡ್ತಾರೆ ಅನ್ನೋದಕ್ಕೆ ಅವ್ರು ಧ್ಯಾನ ಮಾಡಿದ್ದು ಈ ಮುಖಾಂತರ ಬಂದು ಅವ್ರಿಗೆ ಈಗ ಕನ್ಸೀವ್ ಆಗಿದ್ದಾರೆ. 4 months ಆಗಿದೆ. ಅವ್ರು ಎಷ್ಟು ಖುಷಿ ಪಟ್ರು ಅಂದ್ರೆ ಇದು ಮಾಡೋದ್ ಇದರಿಂದ ಆಯ್ತು ಅಂತ ಹೇಳಿ ನನ್ಗೂ ಖುಷಿ ಆಯ್ತು. ಅಂದ್ರೆ ಒಂದ್ ಪರಿಹಾರಗಳು ಸಿಗುತ್ತೆ ಇದ್ ಮಾಡೋದ್ರಿಂದ. ಕರ್ಮಗಳನ್ನ ಕಳ್ಕೋಬಹುದು. ಎಷ್ಟ್ ಕರ್ಮ ಮಾಡಿರ್ತೀವಿ ಎಲ್ಲಾರ ಬಾಯಲ್ಲೂ ಬರುತ್ತೆ. ಏನ್ ಕರ್ಮ ಮಾಡಿದ್ನೋ ಇದೆಲ್ಲ ಅನ್ಭವ್ಸಕ್ಕೆ ಅಂತ ಬರ್ತಾ ಇರುತ್ತೆ. ಅಂದ್ರೆ ಈ ಜನ್ಮದ್ದು ಅನ್ನೋ ತರ ಅಂದ್ಕೊಂಡು ಏನೋ ಕರ್ಮ ಮಾಡಿದೀನಿ ಅದಕ್ಕೆ ಅದು ಹಿಂದಿನ ಜನ್ಮದ್ದು ಕರ್ಮಗಳು ಅಂತ. ಈಗ ಚೆನ್ನಾಗಿ ಒಳ್ಳೇದಾಗಿದ್ರು ಕೂಡ ಸರಿ ಹೋಗಿರಲ್ಲ. ಈಗ ಒಳ್ಳೇದೇ ಮಾಡ್ತಿರ್ತೀವಿ, ಯಾವ್ದು ಸಕ್ಸಸ್ ಆಗ್ತಿರಲ್ಲ, ಏನೇನೋ ಪ್ರಾಬ್ಲಮ್ಸ್ಗಳು. ನಾನು ಎಷ್ಟೊಂದು ದುಃಖ ಪಡ್ತಿದ್ದೆ, ಯಾಕಪ್ಪ ಅಂತ. ಅಂದ್ರೆ ಏನೋ ಒಂದ್ ಸಾಧನೆ ಮಾಡಕ್ಕೆ ಇದಕ್ಕೆ ಅಂತಂದ್ರೆ ಇದೊಂದು ಸ್ಫೂರ್ತಿ ಆಗತ್ತೆ. ಮುಂದಕ್ಕೆ ಯಾವ್ದೋ ಒಂದು ಒಳ್ಳೇದನ್ನ ಕೊಡ್ತಾನೆ ದೇವ್ರು ಅನ್ನೋದಕ್ಕೆ ಇದೊಂದ್ ದಾರಿ ಸಿಕ್ಕಿದೆ. ಖಂಡಿತವಾಗ್ಲೂ ಆಗತ್ತೆ. ತುಂಬಾ ಕೆಲವು ಕನ್ಸುಗಳು ನನ್ಸಾಗಿದೆ. ಒಂದೆರಡು ಮಾತ್ರ ನಂಗೆ ತುಂಬಾ ನೋವು ಕೊಡ್ತಿರೋದಿದೆ. ಅದು ಕೂಡ ಆಗ್ಲಿ ಅನ್ನೋದಕ್ಕೋಸ್ಕರ ನಾನು ಎಲ್ರಲ್ಲೂ ಕೇಳ್ಕೊತಾ ಇದೀನಿ. ನನಗೋಸ್ಕರನೂ ಸ್ವಲ್ಪ ಪ್ರಾರ್ಥನೆ ಮಾಡಿ. ತುಂಬಾ ಅವಮಾನಗಳು, ತುಂಬಾ ನೋವುಗಳಿದೆ. ಅದೆಲ್ಲ ಸರಿಯಾಗ್ಲಿ ಅಂತ ನಾನು ಪ್ರಾರ್ಥನೆ ಮಾಡೋಕ್ಕೋಸ್ಕರ ಕಷ್ಟಪಟ್ಟು ಮಾಡ್ತಾ ಇದೀನಿ. ಅಂದ್ರೆ ಇದೆ ಇದ್ರಲ್ಲಿ ನೆಮ್ಮದಿ ಇದೆ. ಕೂತ್ಕೊಂಡಾಗ ಯಾವ ಜಂಜಾಟಗಳೆಲ್ಲ ನೋವುಗಳು ಮರಿತೀವಿ. ಅಂದ್ರೂನು ಇನ್ನೂ ಕರ್ಮ ಕಳೀತಾ ಇಲ್ವಲ್ಲ, ಎಷ್ಟು ಕರ್ಮ ಮಾಡಿದ್ದೆ ಅನ್ನೋದು ಯೋಚನೆಗಳಾಗುತ್ತೆ. ಇನ್ನು ಎಷ್ಟು ವರ್ಷ ಮಾಡ್ಬೇಕು ಅನ್ನೋದು ಯೋಚನೆ ಆದಾಗ ಭಯನೂ ಆಗುತ್ತೆ. ಹೇಗಪ್ಪ ಅಂತ. ಇಲ್ಲ, ಅದೊಂದ್ ಧೈರ್ಯ ಕೊಟ್ಟು ನನ್ಗೆ ಆ ಶಕ್ತಿ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಎಲ್ರಿಗೂ ಧನ್ಯವಾದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಕಂಟಿನ್ಯೂ ಮಾಡಿ, ಆಗುತ್ತೆ. ಇಲ್ಲಿ ಬೇಗ ಕಳೀತದೆ. ಓಕೆ, ಕಿರಣ್ ಸರ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ ಸರ್. ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್ ಪ್ರೋಗ್ರಾಮು. ಅದ್ಭುತವಾಗಿದೆ. ಅನಿತಾ ಮೇಡಮ್ ತುಂಬಾ ಚೆನ್ನಾಗಿ ಶೇರ್ ಮಾಡಿದ್ರು. ಮ್ಯಾಕ್ಸಿಮಮ್ ಪಾಯಿಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಸರ್. ಖುಷಿ ಆಗುತ್ತೆ. ಎಲ್ರಿಗೂ ತುಂಬಾ ಹೆಲ್ಪ್ ಆಯ್ತು. ಅನಿತಾ ಮೇಡಮ್ ಇವತ್ತು ಶೇರ್ ಮಾಡಿದ್ದು ತುಂಬಾ ಪಾಯಿಂಟ್ಸ್ ಗಳು ಹೇಳ್ಕೊಂಡ್ರೆ ನಮ್ಗೆ ಒಂದು ಪುನಃ ಅವೇರ್ ಆದ್ವಿ ನಾವೆಲ್ಲ. ಅವ್ರು ನೋಡಿದ್ರೆ ಇನ್ನೂ ಸ್ವಲ್ಪ ಸ್ಫೂರ್ತಿ ಬಂತು. ಖುಷಿ ಆಯ್ತು. ತುಂಬಾ ಚೆನ್ನಾಗಿ ನಗ್ನತಾ ಎಲ್ಲ ಶೇರ್ ಮಾಡಿದ್ರು. ಥ್ಯಾಂಕ್ಸ್ ಮೇಡಮ್, ನಿಮ್ಗೆ ಧನ್ಯವಾದಗಳು. ಸರ್, ಎಲ್ಲದಕ್ಕೂ ಕಾರಣ ನೀವು ಸರ್. ನಿಮ್ಗಂತೂ ತುಂಬಾ ಕೋಟಿ ಧನ್ಯವಾದಗಳು ಸರ್. ಕೃತಜ್ಞತೆಗಳು ನಮ್ದು ಎಲ್ಲರದು ಸರ್. ಮತ್ತೆ ಸರ್, ಮೊನ್ನೆ ನನ್ಗೆ ಆಂಜನೇಯನ್ ಬಗ್ಗೆ ತುಂಬಾ ಪ್ರಶ್ನೆ ಇತ್ತು ಸರ್. ಈ ಆಂಜನೇಯನ್ಗೆ ಯಾಕೆ ಈ ತರ ಸ್ವರೂಪ, ಮಂಗನ್ ತರ ಅಂತ ನೀವು ಎಷ್ಟು ಸಿಂಪಲ್ ಆಗಿ ಹೇಳಿದ್ರಿ ಅಂದ್ರೆ ಅದು ತುಂಬಾ ಖುಷಿ ಆಯ್ತು. ಭಗವದ್ಗೀತೆನಲ್ಲಿ ನಮ್ ಮನ್ಸು ಅದೇ ತರ ಇರ್ತದೆ, ಚಂಚಲವಾಗಿ. ಅದರಿಂದ ಅದನ್ನ ಇಟ್ಕೊಂಡು ಸಾಧನೆ ಮಾಡ್ಬೇಕು ಅಂತ ಎಂತ ಅದ್ಭುತವಾದ ಹೇಳಿದ್ರಿ ಸರ್ ನಿಮ್ ಮಾತು. ತುಂಬಾ ಖುಷಿ ಆಯ್ತು ಸರ್ ಅದು. ಥ್ಯಾಂಕ್ ಯು ಸರ್. ಸಮಯ ಆಗಿದೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮಾಸ್ಟರ್ಸ್. ಎಲ್ಲರಿಗೂ ಧನ್ಯವಾದಗಳು. ಸಮಯ ಆಗಿದೆ. ಉಳಿದಿದ್ದನ್ನು ನಾಳೆ ಯಾರಾದ್ರೂ ಬ್ಯಾಲೆನ್ಸ್ ಇದ್ರೆ ನಾಳೆ ಮಾತಾಡೋಣ. ಎಲ್ಲರೂ ವಾಟರ್ ಇದು ಮಾಡ್ಕೊಳ್ಳಿ. ನಾವು ಸಂಕಲ್ಪ ಮಾಡಿ ಧ್ಯಾನ ಶುರು ಮಾಡೋಣ. We have all duties in the daytime, and we have all time in the night to do meditation. The whole night is there for meditation. The whole daytime is there for doing duties perfectly. When you do your duties perfectly in the daytime, you will do perfect meditation in the night time. When you do meditation perfectly in the night time, you will do your subsequent days daily duties perfectly. ಲೋಕ ಕಲ್ಯಾಣಕ್ಕಾಗಿ ಬಂದು ಸಂಕಲ್ಪ ಮಾಡೋಣ ಮಾಸ್ಟರ್ಸ್. ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿಯವರ ಮತ್ತು ಗ್ರ್ಯಾಂಡ್ ಮಾಸ್ಟರ್ ಗುರುಗಳ ಕನಸಾದ ಧ್ಯಾನ ಜಗತ್
ಪಿರಮಿಡ್ ಜಗತ್, ಸಸ್ಯಾಹಾರ ಜಗತ್, ಗುಡಾಕೀಶ ಜಗತ್ತನ್ನ ನನಸು ಮಾಡುವಲ್ಲಿ ನಮ್ಮ ಪುಟ್ಟ ಹೆಜ್ಜೆಗಳು. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ಆಕಾರ ನಿರಾಕಾರ, ಸಗುಣ ನಿರ್ಗುಣ, ವಿಶ್ವರೂಪಿಯು ಪರಬ್ರಹ್ಮ ಸ್ವರೂಪಿಯಾದ ಶ್ರೀ ಲಕ್ಷ್ಮೀನಾರಾಯಣರ ಪ್ರೇರಣೆ ಮತ್ತು ಪ್ರೀತಿಗಾಗಿ, ಈ ಬ್ರಹ್ಮಾಂಡದ ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ ಪ್ರೀತಿಗಾಗಿ, ಹರಿವಾಯು ಗುರುಗಳ ಪ್ರೀತಿಗಾಗಿ, ಸಮಸ್ತ ಬ್ರಹ್ಮಾಂಡದ ಚರಾಚರ ಜೀವರಾಶಿಗಳ ಕಲ್ಯಾಣಕ್ಕಾಗಿ ನಾನು ಈ ಕೂಡಲೇ ಶೀಘ್ರವಾಗಿ ಗೂಢಾಕೀಶನಾಗಿ ಆತ್ಮಜ್ಞಾನಿ ಬ್ರಹ್ಮಜ್ಞಾನಿಯಾಗುತ್ತಿದ್ದೇನೆ. ನಾವೆಲ್ಲರೂ ಒಟ್ಟಾಗಿ ಗೂಢಾಕೀಶ ಧ್ಯಾನದಲ್ಲಿ ಸಮಸ್ತ ಬ್ರಹ್ಮಾಂಡದ ವಿಶ್ವಶಕ್ತಿಯನ್ನ ಪಡೆದು ಶಕ್ತಿವಂತರಾಗಿ ಆ ಶಕ್ತಿಯನ್ನ ಪುನಃ ಸಮಸ್ತ ಬ್ರಹ್ಮಾಂಡಕ್ಕೆ ವಿಸ್ತರಿಸಿ ಇಡೀ ಜಗತ್ತಿಗೆ ಕಲ್ಯಾಣ ಉಂಟಾಗಲಿ. ಸಮಸ್ತ ಬ್ರಹ್ಮಾಂಡದ ಜೀವರಾಶಿಗಳು ದುಃಖರಹಿತರಾಗಿ ಸುಖ ಶಾಂತಿ ನೆಮ್ಮದಿಯಿಂದ ಬದುಕಲಿ. ಈ ಭೂಮಿಯು ಸಕಾಲ ಮಳೆ ಬೆಳೆಯಿಂದ ಸಮೃದ್ಧಿಯಿಂದ ಕಂಗೊಳಿಸಲಿ. ಸಮಸ್ತ ಮಾನವ ಕುಲ ಆತ್ಮಜ್ಞಾನಿಗಳಾಗಲಿ. ಸದಾ ಸತ್ಯ ನ್ಯಾಯ ನೀತಿ ಧರ್ಮ ನೆಲೆಸಿರಲಿ. ನಾನು ನನ್ನ ಸಮಸ್ತ ಕರ್ಮಗಳನ್ನು ಕಳೆದುಕೊಂಡವನಾಗಿ ಆತ್ಮಜ್ಞಾನಿ ಬ್ರಹ್ಮಜ್ಞಾನಿಯಾಗಿ ಮೋಕ್ಷ ಜೀವಿಯಾಗಲಿ. ಸರ್ವೇ ಜನಃ ಸುಖಿನೋ ಭವಂತು. ಸಮಸ್ತ ಲೋಕ ಸುಖಿನೋ ಭವಂತು. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಜೈ ಗೂಢಾಕೀಶ.